ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 878 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 1 ಮತ್ತು 2 ಜೂನ್ 2025. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಸಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಡಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಹೇಮಾವತಿ ಅಣೆಕಟ್ಟಿನ ಇನ್ನೊಂದು ಹೆಸರೇನು? ವಾಟ್ ಈಸ್ ದಿ ಅದರ್ ನೇಮ್ ಆಫ್ ಹೇಮಾವತಿ ಡ್ಯಾಮ್? ಸೊ ಈ ಪ್ರಶ್ನೆಯಲ್ಲಿ ನಾವು ಹೇಮಾವತಿ ಅಣೆಕಟ್ಟೇನಿದೆ, ಸೊ ಇದಕ್ಕೆ ಇರತಕ್ಕಂಥ ಪರ್ಯಾಯ ಹೆಸರೇನು ಅನ್ನೋದ್ರ ಬಗ್ಗೆ ನಾವು ಪ್ರಶ್ನೆಯನ್ನು ಕೇಳ್ತಾ ಇದ್ದೇವೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಇದನ್ನು ನಾವು ಗೋರೂರು ಅಣೆಕಟ್ಟು ಅಂತ ಕೂಡ ಕರೀತೇವೆ. ಹಾಗಿದ್ರೆ ಈ ಒಂದು ಆರ್ಟಿಕಲಲ್ಲಿ ನಾವು ಹೇಮಾವತಿ ಅಂತಕ್ಕಂಥದ್ದು ಯಾಕೆ ಸುದ್ದಿಯಲ್ಲಿದೆ ಅನ್ನೋದನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇದು ಸುದ್ದಿಯಲ್ಲಿರಲಿಕ್ಕೆ ಕಾರಣ ಏನು ಅಂದರೆ, ಪ್ರೊಟೆಸ್ಟ್ ಎಗೇನ್ಸ್ಟ್ ಹೇಮಾವತಿ ಕೆನಾಲ್ ಪ್ರಾಜೆಕ್ಟ್ ಇನ್ ತುಮಕೂರು. ಸೊ ತುಮಕೂರಿನಲ್ಲಿ ಈ ಹೇಮಾವತಿ ಕಾಲುವೆ ಯೋಜನೆಯನ್ನು ಏನು ಮಾಡ್ತಾ ಇದ್ದಾರೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ವಿರೋಧವನ್ನ ಅಥವಾ ವಿರೋಧಿಸಿ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ಸುದ್ದಿಯಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು ಹೇಮಾವತಿ ರಿವರ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಡಿಸ್ಕಸ್ ಮಾಡೋಣ. ಸೊ ಈ ಪ್ರಾಜೆಕ್ಟ್ ಅನ್ನು ನಾವೇನಂತ ಕರಿತೀವಿ ಅಂದರೆ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಪ್ರಾಜೆಕ್ಟ್ ಅಥವಾ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕಾಲುವೆ ಯೋಜನೆ ಅಂತ ಹೇಳ್ತೇವೆ. ಸೊ ಈ ಒಂದು ಯೋಜನೆಯ ವಿರುದ್ಧ ತುಮಕೂರಿನಲ್ಲಿ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ಸುದ್ದಿಯಾಗಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಸೊ ವಾಟ್ ಈಸ್ ದಿಸ್ ಪ್ರಾಜೆಕ್ಟ್ ಈಸ್ ಆಲ್ ಅಬೌಟ್ ಅಂತ ನಾವು ನೋಡೋದಾದ್ರೆ, ದಿಸ್ ಪ್ರಾಜೆಕ್ಟ್ ಏಮ್ಸ್ ಟು ಡೈವರ್ಟ್ ವಾಟರ್ ಫ್ರಮ್ ತುಮಕೂರು ಟು ಬೆಂಗಳೂರು ಸೌತ್ ಡಿಸ್ಟ್ರಿಕ್ಟ್. ಅಂದ್ರೆ ನಾವು ಇಷ್ಟು ದಿನ ರಾಮನಗರ ಜಿಲ್ಲೆ ಅಂತ ನಾವೇನು ಕರಿತಾ ಇದ್ವಿ, ಅದನ್ನ ಮರುನಾಮಕರಣ ಮಾಡಿ ಬೆಂಗಳೂರು ಸೌತ್ ಡಿಸ್ಟ್ರಿಕ್ಟ್ ಅಂತ ಮಾಡಿರ್ತಾರೆ. ಸೊ ಈ ಒಂದು ಬೆಂಗಳೂರು ಸೌತ್ ಡಿಸ್ಟ್ರಿಕ್ಟ್ಗೆ ಏನೋ ವಾಟರ್ ಫ್ರಮ್ ತುಮಕೂರಿನ ನೀರನ್ನ ಡೈವರ್ಟ್ ಮಾಡ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಯಾವಾಗ ಇಲ್ಲಿರ್ತಕ್ಕಂಥ ನೀರನ್ನ ಈ ಕಡೆಗೆ ಡೈವರ್ಟ್ ಮಾಡ್ತಾರೆ, ಸೊ ಅಲ್ಲಿ ಬೇಕಾಗಿರ್ತಕ್ಕಂಥ ನೀರಿನ ಕೊರತೆ ಆಗುವುದು ಅಂತಕ್ಕಂಥ ಕಾರಣದಿಂದ ಸೊ ಅಲ್ಲಿ ಪ್ರತಿಭಟನೆ ಪ್ರಾರಂಭವಾಗಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ಏನಿದೆ, ದಿಸ್ ಇಸ್ ಇನಿಷಿಯೇಟೆಡ್ ಅಟ್ ದ ಕಾಸ್ಟ್ ಆಫ್ 1500 crores. ಅಂದ್ರೆ ಈ ಪ್ರಾಜೆಕ್ಟ್ ನ ಟೋಟಲ್ ಕಾಸ್ಟ್ ಎಷ್ಟಿರುತ್ತೆ ಅಂದ್ರೆ 1500 ಕೋಟಿಗಳಷ್ಟು ವೆಚ್ಚ ಇರುತ್ತೆ. ಸೊ ಇದರಲ್ಲಿ ಈಗಾಗಲೇ 40% ಆಫ್ ದಿ ವರ್ಕ್ ಅನ್ನ ಕಂಪ್ಲೀಟ್ ಮಾಡಿರ್ತಾರೆ. ಸೊ ರಿಮೈನಿಂಗ್ ವರ್ಕ್ ಅನ್ನ ಕಂಪ್ಲೀಟ್ ಮಾಡುವುದಕ್ಕಿಂತ ಮುಂಚೆ ಸೊ ಈ ಒಂದು ಪ್ರತಿಭಟನೆ ಆಗಿರ್ತಕ್ಕಂಥದ್ದು ಸುದ್ದಿಯಾಗಿರುತ್ತೆ. ಸೊ ವಾಟ್ ಆರ್ ದಿ ರೀಸನ್ಸ್ ಫಾರ್ ದಿ ಪ್ರೊಟೆಸ್ಟ್? ಸೊ ಈ ಒಂದು ಪ್ರತಿಭಟನೆಗೆ ಕಾರಣಗಳೇನು ಅಂತ ನಾವು ನೋಡೋದಾದ್ರೆ, ಸೊ ದ ಪ್ರಾಜೆಕ್ಟ್ ವಿಲ್ ರಿಡ್ಯೂಸ್ ತುಮಕೂರು's ವಾಟರ್ ಶೇರ್ ಅಂಡ್ ಅಫೆಕ್ಟಿಂಗ್ ಲೋಕಲ್ ಅಗ್ರಿಕಲ್ಚರ್ ಅಂಡ್ ಡ್ರಿಂಕಿಂಗ್ ವಾಟರ್ ಸಪ್ಲೈ. ಅಂದ್ರೆ ಈ ಒಂದು ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಿ ನೀರನ್ನ ಬೆಂಗಳೂರು ಸೌತ್ಗೆ ಡೈವರ್ಟ್ ಮಾಡಿದ್ದೆ ಆದಲ್ಲಿ ತುಮಕೂರಿಗೆ ಬೇಕಾಗಿರುವಷ್ಟು ನೀರಿನ ಕೊರತೆ ಆಗುತ್ತೆ. ಅದು ಕೃಷಿಗಾಗಿ ಆದ್ರೂ ಆಗಿರ್ಬೋದು ಅಥವಾ ಕುಡಿಯುವ ನೀರಿಗಾಗಿ ಆದ್ರೂ ಆಗಿರ್ಬೋದು. ಸೊ ಎಲ್ಲ ಕಾರಣಗಳಿಂದ ಅಲ್ಲಿರ್ತಕ್ಕಂಥ ರೈತರು ಪ್ರತಿಭಟನೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಈಗ ನಾವು ಹೇಮಾವತಿ ರಿವರ್ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ, ಸೊ ಇದು ಕಾವೇರಿ ನದಿಯ ಒಂದು ಪ್ರಮುಖವಾದ ಟ್ರಿಬ್ಯೂಟರಿ ಅಥವಾ ಉಪನದಿಯಾಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದು ನಮ್ಮ ಕರ್ನಾಟಕದ ಮೂಲಕ ಹರಿತಕ್ಕಂಥ ಒಂದು ನದಿ ಆಗಿರುತ್ತೆ. ಸೊ ಅದರ ಮ್ಯಾಪ್ ಅನ್ನ ನಾವಿಲ್ಲಿ ನೋಡೋದಾದ್ರೆ, ಸೊ ದಿಸ್ ಇಸ್ ವಾಟ್ ಇಸ್ ದಿ ಕರ್ನಾಟಕ ಮ್ಯಾಪ್ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಚಿಕ್ಕಮಗಳೂರು ಈ ಭಾಗದಲ್ಲಿ ಈ ಒಂದು ಹೇಮಾವತಿ ನದಿ ಉಗಮವಾಗುತ್ತೆ. ಸೊ ಈ ಹೇಮಾವತಿ ನದಿ ಉಗಮವಾದ ನಂತರ ಸೊ ಇದಕ್ಕೆ ಒಂದು ಟ್ರಿಬ್ಯೂಟರಿ ಅಥವಾ ಉಪನದಿ ಜಾಯಿನ್ ಆಗುತ್ತೆ. ಅದನ್ನ ನಾವು ಎಗಾಚಿ ಅಂತ ಹೇಳ್ತೇವೆ. ಸೊ ಹೇಮಾವತಿ ಅದರಾದ ನಂತರ ಎಗಾಚಿ ಇದಕ್ಕೆ ಜಾಯಿನ್ ಆದ ನಂತರ ಸೊ ಇದು KRS ನ ಬಳಿಯಲ್ಲಿ ಇದು ಕಾವೇರಿಗೆ ಜಾಯಿನ್ ಆಗುತ್ತೆ. ಸೊ ಅದರಿಂದ ಇದನ್ನ ನಾವು ಕಾವೇರಿ ನದಿಯ ಪ್ರಮುಖ ಉಪನದಿ ಅಂತ ಹೇಳ್ತೇವೆ. ಸೊ ಅದಾದ್ಮೇಲೆ ಕಾವೇರಿ ನದಿಯ ಮುಖಾಂತರ ಸೊ ಇದು ತಮಿಳುನಾಡು ಕರೆಗೆ ಹರಿತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರ ಒರಿಜಿನ್ ಮತ್ತೆ ಹರಿವಿನ ಮಾರ್ಗ ಏನು ಅಂತ ನಾವು ನೋಡೋದಾದ್ರೆ, ಸೊ ಇಟ್ ಈಸ್ ಒರಿಜಿನೇಟೆಡ್ ಇನ್ ದ ವೆಸ್ಟರ್ನ್ ಘಾಟ್ಸ್. ಸೊ ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಉಗಮವಾಗ್ತಕ್ಕಂಥ ಒಂದು ನದಿ ಆಗಿರುತ್ತೆ. ಸೊ ಅದು ಯಾವ ಹಳ್ಳಿಯ ಬಳಿ ಉಗಮವಾಗುತ್ತೆ ಅಂದ್ರೆ, ಒಂದು ಜಾವಳಿ ಅಂತಕ್ಕಂಥ ಒಂದು ನದಿ ಇರುತ್ತೆ. ಸೊ ಇದು ಯಾವ ತಾಲೂಕಿನಲ್ಲಿ ಬರುತ್ತೆ ಅಂದ್ರೆ ಮೂಡಿಗೆರೆ ತಾಲೂಕಿನಲ್ಲಿ ಬರುತ್ತೆ. ಸೊ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ನಲ್ಲಿ ಇರ್ತಕ್ಕಂಥ ಮೂಡಿಗೆರೆ ತಾಲೂಕಿನ ಒಂದು ಜಾವಳಿ ಅಂತಕ್ಕಂಥ ಒಂದು ಹಳ್ಳಿ ಅಥವಾ ಜವಳಿ ಅಂತಕ್ಕಂಥ ಒಂದು ಗ್ರಾಮ ಇರುತ್ತೆ. ಸೊ ಈ ಒಂದು ಗ್ರಾಮದ ಬಳಿ ವೆಸ್ಟರ್ನ್ ಘಾಟ್ಸ್ ಅಥವಾ ಪಶ್ಚಿಮ ಘಟ್ಟಗಳಿಂದ ಉಗಮವಾಗ್ತಕ್ಕಂಥ ಒಂದು ನದಿ ಆಗಿರುತ್ತೆ. ಸೊ ಇದು ಇಟ್ ಫ್ಲೋಸ್ ಥ್ರೂ ಹಾಸನ್. ಸೊ ಹಾಸನದ ಮುಖಾಂತರ ಅದಾದ ನಂತರ ತುಮಕೂರು, ಅದಾದ್ಮೇಲೆ ಮಂಡ್ಯ ಡಿಸ್ಟ್ರಿಕ್ಟ್ಸ್ ಬಿಫೋರ್ ಜಾಯ್ನಿಂಗ್ ಕಾವೇರಿ ರಿವರ್ ನಿಯರ್ ಕೃಷ್ಣರಾಜ ಸಾಗರ್. ಸೊ ಕೃಷ್ಣರಾಜ ಸಾಗರದ ಬಳಿ ಅದು ಕಾವೇರಿ ನದಿಯನ್ನ ಸೇರಿಕೊಳ್ಳುವ ಮೊದಲು ಹಾಸನ, ತುಮಕೂರು ಮತ್ತು ಮಂಡ್ಯ ಜಿಲ್ಲೆಗಳ ಮೂಲಕ ಹರಿತಕ್ಕಂಥ ಒಂದು ನದಿಯಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದರ ಟೋಟಲ್ ಲೆಂತ್ ಅಥವಾ ಒಟ್ಟು ಉದ್ದ ಎಷ್ಟಿರುತ್ತೆ ಅಂದ್ರೆ 245 ಕಿಲೋಮೀಟರ್ ಒಟ್ಟು ಉದ್ದ ಇರುತ್ತೆ. ಸೊ ಇದರ ಡ್ರೈನೇಜ್ ಏರಿಯಾ ಅಥವಾ ಇದನ್ನ ನಾವು ಜಲಾನಯನ
ಪ್ರದೇಶ ಅಂತ ನಾವೇನು ಹೇಳ್ತೇವೆ. ಸೊ ಇದು 5410 ಸ್ಕ್ವೇರ್ ಕಿಲೋಮೀಟರ್ಸ್ ಅಷ್ಟು ಅದರ ಜಲಾನಯನ ಪ್ರದೇಶ ಇರತಕ್ಕಂಥ ಒಂದು ನದಿ ಆಗಿರುತ್ತೆ. ಸೊ ಈ ಒಂದು ನದಿಯ ಏಕೈಕವಾಗಿರ್ತಕ್ಕಂಥ ಅಥವಾ ಪ್ರಮುಖವಾದ ಒಂದು ಟ್ರಿಬ್ಯೂಟರಿ ಯಾವುದು ಅಂದ್ರೆ ಇದನ್ನ ನಾವು ಎಗಾಚಿ ರಿವರ್ ಅಂತ ಹೇಳ್ತೇವೆ. ಸೊ ಎಗಾಚಿ ನದಿ ಇದರ ಪ್ರಮುಖವಾದ ಉಪನದಿಯಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಹೇಮಾವತಿ ಡ್ಯಾಮ್ ಮತ್ತೆ ರಿಸರ್ವಾಯರ್, ಹೇಮಾವತಿ ಅಣೆಕಟ್ಟು ಮತ್ತು ಜಲಾಶಯದ ಬಗ್ಗೆ ನಾವು ಮಾಹಿತಿಯನ್ನು ನೀಡೋದಾದ್ರೆ ದ ಹೇಮಾವತಿ ಡ್ಯಾಮ್ ಆಲ್ಸೋ ನೋನ್ ಆಸ್, ಇದನ್ನ ಗೋರೂರು ಡ್ಯಾಮ್ ಅಂತ ಕೂಡ ಕರೀತೇವೆ. ಸೊ ಇದನ್ನ 1979ರಲ್ಲಿ 1979 ಹಾಸನ್ ಡಿಸ್ಟ್ರಿಕ್ಟ್ ನಲ್ಲಿ ಇದನ್ನ ಕಟ್ಟಲಾಗಿರುತ್ತೆ. ಸೊ ಈ ಒಂದು ಹೇಮಾವತಿ ಅಣೆಕಟ್ಟನ್ನು ನಾವು ಗೋರೂರು ಅಣೆಕಟ್ಟು ಅಂತ ಹೇಳ್ತೇವೆ. ಇದನ್ನ ಹಾಸನ ಜಿಲ್ಲೆಯಲ್ಲಿ 1979ರಲ್ಲಿ ನಿರ್ಮಿಸಲಾಗಿರ್ತಕ್ಕಂಥ ಒಂದು ಅಣೆಕಟ್ಟಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. 88ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಯಾವ ನಗರದಲ್ಲಿ ಆಯೋಜಿಸಲಾಗುವುದು? ಇನ್ ವಿಚ್ ಸಿಟಿ ವಿಲ್ ದಿ 88th ಕನ್ನಡ ಸಾಹಿತ್ಯ ಸಮ್ಮೇಳನ ಬಿ ಹೋಸ್ಟೆಡ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 88 ಅಂದ್ರೆ ಈ ವರ್ಷ ನಡೆಸಬೇಕಾಗಿರ್ತಕ್ಕಂಥ ಕನ್ನಡ ಸಾಹಿತ್ಯ ಸಮ್ಮೇಳನವಾಗಿರುತ್ತೆ. ಸೊ ಇದನ್ನ ಬಳ್ಳಾರಿಯಲ್ಲಿ ನಡೆಸ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಹಾಗಿದ್ರೆ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ತೆಗೆದುಕೊಳ್ಳಲು ಕಾರಣ ಏನು ಅಂದ್ರೆ ಸಾಹಿತ್ಯ ಪರಿಷತ್ ಚೀಫ್ ಲೂಸಸ್ ಮಿನಿಸ್ಟರ್ ಆಫ್ ಸ್ಟೇಟ್ ರ್ಯಾಂಕ್, ಅಂದ್ರೆ ಸಾಹಿತ್ಯ ಪರಿಷತ್ತಿನ ಮುಖ್ಯಸ್ಥರಿಗೆ ರಾಜ್ಯದ ಸಚಿವರ ಸ್ಥಾನಮಾನವನ್ನ ನೀಡಲಾಗಿತ್ತು. ಆ ರಾಜ್ಯದ ಸಚಿವರ ಸ್ಥಾನಮಾನವನ್ನ ಕಾಂಗ್ರೆಸ್ ಸರ್ಕಾರ ಈಗ ಮತ್ತೆ ವಾಪಸ್ ತೆಗೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಏನಿದು ಮಿನಿಸ್ಟ್ರಿ ಆಫ್ ಸ್ಟೇಟ್, ಯಾರು ಇದನ್ನ ಗ್ರಾಂಟ್ ಮಾಡಿದ್ರು, ಯಾವ ಕಾರಣಕ್ಕಾಗಿ ಇದನ್ನ ರಿಮೂವ್ ಮಾಡಿದ್ದಾರೆ, ಎಲ್ಲದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಕರ್ನಾಟಕ ಗವರ್ನಮೆಂಟ್ ತೆಗೆದುಕೊಂಡಿರ್ತಕ್ಕಂಥ ಒಂದು ಡಿಸಿಷನ್ ಆಗಿರುತ್ತೆ. ಸೊ ಅವರು ಮಿನಿಸ್ಟ್ರಿ ಆಫ್ ಸ್ಟೇಟ್ ಅಂತ ಹೇಳ್ತೇವೆ, ಅಂದ್ರೆ ಒಬ್ಬ ಸಚಿವರಿಗೆ ಯಾವ ಸ್ಥಾನಮಾನವನ್ನ ಕೊಟ್ಟಿದ್ರು ಅದೇ ರೀತಿಯ ಸ್ಥಾನಮಾನವನ್ನ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರೆಸಿಡೆಂಟ್ ಅಥವಾ ಅಧ್ಯಕ್ಷರಿಗೆ ನೀಡಲಾಗಿತ್ತು. ಸೊ ಈ ಒಂದು ಸ್ಥಾನಮಾನವನ್ನ ಈಗ ಕರ್ನಾಟಕ ಸರ್ಕಾರ ಹಿಂತೆಗೆದುಕೊಂಡಿರ್ತಕ್ಕಂಥದ್ದು ಸುದ್ದಿಯಾಗಿರ್ತಕ್ಕಂಥ ವಿಷಯವಾಗಿರುತ್ತೆ. ಸೊ ಈ ರೀತಿಯ ಸ್ಥಾನಮಾನವನ್ನ ಕೊಟ್ಟಿರ್ತಕ್ಕಂಥದ್ದು ಬಿಜೆಪಿ ಸರ್ಕಾರ ತನ್ನ ಆಡಳಿತವನ್ನ ನಡೆಸುವಾಗ ಬಸವರಾಜ ಬೊಮ್ಮಾಯಿ ಲೆಡ್ ಅವರ ನೇತೃತ್ವದ ಸರ್ಕಾರ ಇದ್ದಾಗ ಸೊ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಿಗೆ ಮಿನಿಸ್ಟರ್ ಆಫ್ ಸ್ಟೇಟ್ ಅಥವಾ ಒಂದು ರಾಜ್ಯದ ಸಚಿವರಿಗೆ ಯಾವ ಸ್ಥಾನಮಾನಗಳಿರುತ್ತೆ ಸೊ ಅಷ್ಟೇ ಪ್ರಾವಿಷನ್ಸ್ ಅನ್ನ ನೀಡಲಾಗಿತ್ತು. ಬಟ್ ಈಗ ಕಾಂಗ್ರೆಸ್ ಸರ್ಕಾರ ಅದನ್ನ ಹಿಂತೆಗೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ದಿಸ್ ವಾಸ್ ದಿ ಫಸ್ಟ್ ಟೈಮ್ KSP president received such designation recognizing the institution's role in the promoting Kannada language and literature. ಅಂದ್ರೆ ಕನ್ನಡ ಭಾಷೆ ಆಗಿರ್ಬೋದು ಮತ್ತೆ ಕನ್ನಡ ಸಾಹಿತ್ಯವಾಗಿರ್ಬೋದು ಇದನ್ನ ಉತ್ತೇಜಿಸುವಲ್ಲಿ ಸಂಸ್ಥೆಯ ಪಾತ್ರವನ್ನ ಗುರುತಿಸಿ ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೆ ಇದೇ ಪ್ರಪ್ರಥಮ ಬಾರಿಗೆ ಈ ಒಂದು ಸಚಿವ ಸ್ಥಾನಮಾನವನ್ನ ನೀಡಲಾಗಿತ್ತು. ಬಟ್ ಅದನ್ನ ಈಗ ಹಿಂತೆಗೆದುಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರವಾಗಿರುತ್ತೆ. ಸೊ ಇದು ಮಿನಿಸ್ಟ್ರಿ ಆಫ್ ಸ್ಟೇಟ್ ಏನಿದೆ, ದಿಸ್ ರ್ಯಾಂಕ್ ಸಿಂಬಲೈಸಸ್ ಗ್ರೇಟರ್ ಸ್ಟೇಟ್ ರೆಕಗ್ನಿಷನ್ ಆಫ್ ದಿ ಪರಿಷತ್ಸ್ ರೋಲ್. ಇಟ್ಸ್ ರಿಮೂವಲ್ ಕುಡ್ ಇಂಪ್ಯಾಕ್ಟ್ ಕನ್ನಡ ಲಿಟರೇಚರ್ ಅಡ್ವೊಕೇಸಿ. ಅಂದ್ರೆ ಈ ಒಂದು ಸ್ಥಾನಮಾನ ಏನಿತ್ತು ಸೊ ಇದರಿಂದ ರಾಜ್ಯದಲ್ಲಿ ಈ ಒಂದು ಕನ್ನಡಕ್ಕಾಗಿ ಅವ್ರು ನೀಡ್ತಕ್ಕಂಥ ಕಾಂಟ್ರಿಬ್ಯೂಷನ್ ಏನಿರುತ್ತೆ ಸೊ ಅದರ ಸಂಕೇತವಾಗಿ ಗುರುತಿಸಲಾಗುತ್ತಿತ್ತು. ಬಟ್ ಈಗ ಕನ್ನಡ ಸಾಹಿತ್ಯ ಪ್ರಚಾರದ ಮೇಲೆ ಪ್ರಾಬಬಲಿ ಇದು ಪರಿಣಾಮ ಬೀರಬಹುದು ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದೊಂದು ಈಗ ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೇಲೆ ನಾವು ಬೇಸಿಕ್ ಮಾಹಿತಿಯನ್ನ ಡಿಸ್ಕಸ್ ಮಾಡೋದಾದ್ರೆ ಇದೊಂದು ಪ್ರೆಸ್ಟೀಜಿಯಸ್ ಲಿಟರರಿ ಆರ್ಗನೈಸೇಷನ್ ಆಗಿರುತ್ತೆ. ಅಂದ್ರೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಷ್ಠಿತ ಸಾಹಿತ್ಯದ ಸಂಸ್ಥೆಯಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದನ್ನ ನಾವು ಟು ಪ್ರಮೋಟ್ ಅಂಡ್ ಟು ಪ್ರಿಸರ್ವ್ ಕನ್ನಡ ಲ್ಯಾಂಗ್ವೇಜ್ ಅಂಡ್ ಲಿಟರೇಚರ್, ಅಂದ್ರೆ ನಮ್ಮ ಕನ್ನಡ ಭಾಷೆ ಆಗಿರ್ಬೋದು ಅಥವಾ ನಮ್ಮ ಕನ್ನಡ ಸಾಹಿತ್ಯವಾಗಿರ್ಬೋದು ಇದನ್ನ ಸಂರಕ್ಷಣೆ ಮಾಡುವ ಸಲುವಾಗಿ ಈ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಯಾವಾಗ ಇದನ್ನ ಸ್ಥಾಪನೆ ಮಾಡಲಾಗಿದ್ದು ಅಂದ್ರೆ 1915 ಬೆಂಗಳೂರಿನಲ್ಲಿ ಈ ಪರಿಷತ್ತನ್ನ ಸ್ಥಾಪನೆ ಮಾಡಲಾಗುತ್ತೆ. ಸೊ ಇನಿಷಿಯಲಿ ಇದನ್ನ ಏನಂತ ಕರೀತಾ ಇದ್ರು ಅಂದ್ರೆ ಕರ್ನಾಟಕ ಸಾಹಿತ್ಯ ಪರಿಷತ್ ಅಂತ ಕರೀತಾ ಇದ್ರು. ಅದಾದ ನಂತರ 1935 ಕರ್ನಾಟಕ ಸಾಹಿತ್ಯ ಪರಿಷತ್ತನ್ನ ಕನ್ನಡ ಸಾಹಿತ್ಯ ಪರಿಷತ್ತಾಗಿ ಮರುನಾಮಕರಣ ಮಾಡಲಾಗಿರ್ತಕ್ಕಂಥದ್ದು 1935 ಮರುನಾಮಕರಣ ಮಾಡಿರ್ತಾರೆ. ಸೊ ಇದರ ಆಕ್ಟಿವಿಟೀಸ್ ಏನು ಅಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ ಮಾಡ್ತಕ್ಕಂಥ ಚಟುವಟಿಕೆಗಳೇನು ಮತ್ತೆ ಅವರು ನೀಡಿರ್ತಕ್ಕಂಥ ಕೊಡುಗೆಗಳೇನು ಅಂತ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ ಸೊ ಅವರು ಕನ್ನಡ ಬುಕ್ಸ್ ಅನ್ನ ಮತ್ತೆ ಡಿಕ್ಷನರೀಸ್ ಗಳನ್ನ ಪಬ್ಲಿಷ್ ಮಾಡ್ತಕ್ಕಂಥದ್ದು, ಕನ್ನಡ ಪುಸ್ತಕಗಳಾಗಿರ್ಬೋದು ಅಥವಾ ನಿಘಂಟುಗಳನ್ನ ಪ್ರಕಟಣೆ ಮಾಡ್ತಕ್ಕಂಥದ್ದು ಅವರ ಒಂದು ಚಟುವಟಿಕೆ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಆರ್ಗನೈಸಿಂಗ್ ಕನ್ನಡ ಸಾಹಿತ್ಯ ಸಮ್ಮೇಳನ
ಸೊ ಇದೊಂದು ಆನ್ಯುವಲ್ ಲಿಟ್ರರಿ ಕಾನ್ಫರೆನ್ಸ್ ಆಗಿರುತ್ತೆ, ಅಂದರೆ ವಾರ್ಷಿಕವಾಗಿ ನಡೀತಕ್ಕಂಥ ಒಂದು ಸಾಹಿತ್ಯ ಸಮ್ಮೇಳನವನ್ನ ಆಯೋಜಿಸ್ತಕ್ಕಂಥದ್ದು ಕೂಡ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಚಟುವಟಿಕೆಯಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಫಸ್ಟ್ ಪ್ರೆಸಿಡೆಂಟ್ ಯಾರಾಗಿರ್ತಾರೆ ಅಂದ್ರೆ HV ನಂಜುಂಡಯ್ಯರವರು ಇದರ ಮೊಟ್ಟ ಮೊದಲ ಅಧ್ಯಕ್ಷರಾಗಿರ್ತಾರೆ. ಸೊ ಇವರು 1915ರಿಂದ 1920ರವರೆಗೆ ಸೊ ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊಟ್ಟ ಮೊದಲ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸಿರ್ತಾರೆ. ಸೊ ಅದಾದ್ಮೇಲೆ ಪ್ರೆಸಿಡೆಂಟ್ ಈಸ್ ಎಲೆಕ್ಟೆಡ್ ಥ್ರೂ ಡೆಮೋಕ್ರೆಟಿಕ್ ಪ್ರೋಸೆಸ್ ಎನ್ಶೋರಿಂಗ್ ರೆಪ್ರೆಸೆಂಟೇಷನ್ ಫ್ರಮ್ ದಿ ಲಿಟ್ರರಿ ಕಮ್ಯುನಿಟಿ. ಅಂದ್ರೆ ಆ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತಕ್ಕಂಥ ಒಂದು ಪದ್ಧತಿ ಏನಿರುತ್ತೆ ಅದು ಪ್ರಜಾಪ್ರಭುತ್ವ ಪ್ರಕ್ರಿಯೆ ಮೂಲಕ ಆಯ್ಕೆ ಮಾಡಲಾಗುತ್ತೆ. ಬಟ್ ಆಯ್ಕೆ ಆಗ್ತಕ್ಕಂಥ ವ್ಯಕ್ತಿ ಯಾರಿರ್ತಾರೆ ಅವರು ಸಾಹಿತ್ಯದ ಸಮುದಾಯದಿಂದ ಬಂದಿರತಕ್ಕಂಥ ಅಥವಾ ಅದನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥ ವ್ಯಕ್ತಿಯನ್ನ ಆಸ್ ಅ ಕನ್ವೆನ್ಷನ್ ಅಥವಾ ಸಂಪ್ರದಾಯವಾಗಿ ಆಯ್ಕೆ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ನಾವು ನೋಡೋದಾದ್ರೆ ಸೊ ಇದನ್ನ ನಾವು ಪಂಪ ಮಹಾಕವಿ ರೋಡ್, ಚಾಮರಾಜಪೇಟ್, ಬೆಂಗಳೂರಿನಲ್ಲಿ, ಅಂದ್ರೆ ನಮ್ಮ ಬೆಂಗಳೂರಿನ ಚಾಮರಾಜಪೇಟೆಯ ಪಂಪ ಮಹಾಕವಿ ರಸ್ತೆಯಲ್ಲಿ ಸೊ ಇದರ ಕೇಂದ್ರ ಕಚೇರಿಯನ್ನ ನಾವು ನೋಡಬಹುದಾಗಿರುತ್ತೆ. ಸೊ ರೀಸೆಂಟ್ ಡೆವಲಪ್ಮೆಂಟ್ಸ್ ಅನ್ನ ನಾವಿಲ್ಲಿ ನೋಡೋದಾದ್ರೆ 87th ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಏನಿರುತ್ತೆ ಸೊ ಇದನ್ನ ಮಂಡ್ಯದಲ್ಲಿ ಕಂಡಕ್ಟ್ ಮಾಡಲಾಗಿರುತ್ತೆ. ಸೊ 2024ರಲ್ಲಿ, ಯಾಕಂದ್ರೆ ಕನ್ನಡ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಯಾವ ಪ್ಲೇಸ್ ಅಲ್ಲಿ ನಡೀತು, ಅದರ ಅಧ್ಯಕ್ಷರು ಯಾರಾಗಿದ್ರು, ಈ ಪ್ರಶ್ನೆಗಳು ತುಂಬಾ ರಿಪೀಟ್ ಆಗಿ ಬರ್ತಾ ಇರುತ್ತೆ. ಸೊ 87th ಅಂತಕ್ಕಂಥದ್ದು ಮಂಡ್ಯದಲ್ಲಿ ನಡೆದಿರ್ತಕ್ಕಂಥ ಒಂದು ಸಮ್ಮೇಳನವಾಗಿರುತ್ತೆ. ಸೊ ಇದರ ಪ್ರೆಸಿಡೆಂಟ್ ಅಥವಾ ಇದರ ಅಧ್ಯಕ್ಷತೆಯನ್ನ ವಹಿಸಿದ್ದವರು ಗೋರು ಚನ್ನಬಸಪ್ಪರವರು ಇದರ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಮುಂದಿನ ಅಂದ್ರೆ 88 2025 ಅಥವಾ ಈ ವರ್ಷದಲ್ಲಿ ನಡೀತಕ್ಕಂಥ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಬೆಳ್ಳಾರಿಯಲ್ಲಿ ನಡೆಸ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಇಷ್ಟು ಡೆವಲಪ್ಮೆಂಟ್ಸ್ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. 2020ರಲ್ಲಿ ಕಲಬುರಗಿಯಲ್ಲಿ ನಡೆದ 85ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾರಾಗಿದ್ದರು? ಇದು ಕೂಡ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಆಗಿರುತ್ತೆ. ಸೊ ಏನಕ್ಕೆ 85ನೇ ಅಧ್ಯಕ್ಷರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ, ಸೊ ಅದನ್ನು ನಾನು ಮುಂದೆ ಹೇಳ್ತೇನೆ. ಸೊ ಹಾಗಿದ್ರೆ 2025ರಲ್ಲಿ 85th ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿರುತ್ತೆ. ಸೊ ಇದರ ಅಧ್ಯಕ್ಷರು ಯಾರು ಅನ್ನೋದು ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ HS ವೆಂಕಟೇಶ ಮೂರ್ತಿ ಅವರು ಇದರ ಅಧ್ಯಕ್ಷತೆಯನ್ನ ವಹಿಸಿರ್ತಾರೆ. ಸೊ ಇವರ ಬಗ್ಗೆ ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ ಸೊ ಇವರು ಈಗ ವಿಧಿವಶರಾಗಿರುವ ಕಾರಣದಿಂದ ಸೊ ಇವರ ಒಂದು ಕಾಂಟ್ರಿಬ್ಯೂಷನ್ಸ್ ಏನಿದೆ ಎಲ್ಲವನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇವರ ಹೆಸರೇನು ಅಂದ್ರೆ HS ವೆಂಕಟೇಶ ಮೂರ್ತಿ ಅಂತ ಹೇಳ್ತೇವೆ. ಸೊ ಇವರು ಅಟ್ ದಿ ಏಜ್ ಆಫ್ 80 ಅವರು ವಿಧಿವಶರಾಗಿರ್ತಕ್ಕಂಥದ್ದು ಸುದ್ದಿಯಾಗಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಸೊ ಇವರು he was born in the year 1944, 1944ರಲ್ಲಿ ಅವರ ಜನನ ಆಗುತ್ತೆ. ಸೊ ಅವರು ಜನನ ಆಗಿರ್ತಕ್ಕಂಥದ್ದು ಚನ್ನಗಿರಿ ತಾಲೂಕು ಆಫ್ ದಾವಣಗೆರೆಯ ಚನ್ನಗಿರಿ ತಾಲೂಕು, ಆ ಒಂದು ತಾಲೂಕಿನಲ್ಲಿ ಹೂದಿಗೆರೆ ಅಂತಕ್ಕಂಥ ಒಂದು ಗ್ರಾಮ ಬರುತ್ತೆ. ಸೊ ಆ ಗ್ರಾಮದಲ್ಲಿ ಜನಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆಗಿರ್ತಾರೆ. ಸೊ ಇವರು ಬ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ಅವರು ತಮ್ಮ ಅಭ್ಯಾಸವನ್ನ ಮಾಡ್ತಾರೆ ಅಥವಾ ವಿದ್ಯಾಭ್ಯಾಸವನ್ನ ಮಾಡ್ತಾರೆ. ಸೊ ಅದಾದ್ಮೇಲೆ ಈ ಥಾಟ್ ಕನ್ನಡ ಅಟ್ ಸೈಂಟ್ ಜೋಸೆಫ್ಸ್ ಕಾಮೆಟ್ಸ್ ಕಾಲೇಜ್ ಅಂಡ್ ರಿಟೈರ್ಡ್ ಇನ್ 2000, ಅಂದ್ರೆ 2000ನೇ ಇಸ್ವಿಯಲ್ಲಿ ಅವರು ನಿವೃತ್ತಿಯನ್ನ ಪಡೆದಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇವರ ಕಾಂಟ್ರಿಬ್ಯೂಷನ್ಸ್ ಏನಿದೆ ಅನ್ನೋದನ್ನ ನಾವು ನೋಡೋದಾದ್ರೆ ಸೊ ಇವರೊಬ್ಬರ ಪ್ರಾಲಿಫಿಕ್ ಕನ್ನಡ ಪೋಯೆಟ್ ಆಗಿರ್ತಾರೆ, ಅಂದ್ರೆ ಒಬ್ಬ ಪ್ರತಿಭಾನ್ವಿತ ಕನ್ನಡ ಕವಿಯಾಗಿ ನಾವು ಇವರನ್ನ ನೋಡಬಹುದಾಗಿರುತ್ತೆ. ಪ್ಲೇ ರೈಟ್ ಅಂದ್ರೆ ನಾಟಕಗಾರ ಅಥವಾ ನಾಟಕಗಳನ್ನ ಬರೀತಕ್ಕಂಥವರು, ಕ್ರಿಟಿಕ್ ಅಥವಾ ವಿಮರ್ಶಕರಾಗಿ ಕೂಡ ನಾವು ಇವರನ್ನ ನೋಡಬಹುದಾಗಿರುತ್ತೆ. ಸೊ ಇದರ ಜೊತೆಗೆ ನಮ್ಮ ಕನ್ನಡ ಸಾಹಿತ್ಯ ಲಿಟ್ರೇಚರ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಮತ್ತೆ ಈವನ್ ಟೆಲಿವಿಷನ್ ಅಂದ್ರೆ ಈ ಒಂದು ಧಾರಾವಾಹಿಗಳಿಗೆ ಸಂಬಂಧಪಟ್ಟಂತೆ ಕೂಡ ಸೊ ಇವರ ಬರವಣಿಗೆಗಳಿಗೆ ಅಥವಾ ಇವರು ಕೊಡುಗೆಯನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೆನಪಿಸ್ಕೊಳ್ಬಹುದಾಗಿರುತ್ತೆ. ಹಾಗಿದ್ರೆ ಸೊ ಇವರ ಪೊಯೆಟ್ರಿ ಕಲೆಕ್ಷನ್ಸ್ ಏನೇನಿರುತ್ತೆ ಅಥವಾ ಕವನ ಸಂಕಲನಗಳು ಯಾವ್ದ್ಯಾವ್ದು ಅಂತ ನಾವು ನೋಡೋದಾದ್ರೆ ಸೊ ಒಂದನ್ನ ಪರಿವೃತ ಅಂತ ಹೇಳ್ತೇವೆ. ಸೊ ಇನ್ನೊಂದನ್ನ ಬಾಗಿಲು ಬಡಿದ ಜನಗಳು ಅಂತ ಹೇಳ್ತೇವೆ. ಅದಾದ್ಮೇಲೆ ಸೌಗಂಧಿಕ ಅಂತ ಒಂದಿರುತ್ತೆ. ಅದಾದ್ಮೇಲೆ 30 ಮಳೆಗಾಲ ಅಂತಕ್ಕಂಥ ಒಂದು ಕವನ ಸಂಕಲನಗಳನ್ನ ಬರೆದಿರ್ತಾರೆ. ಸೊ ಇಷ್ಟೆಲ್ಲ ಅವ್ರು ಬರೆದಿರ್ತಕ್ಕಂಥ ವೆರಿ ಫೇಮಸ್ ಪೊಯೆಟ್ರಿ ವರ್ಕ್ಸ್ ಗಳಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಅದರ ಜೊತೆಗೆ ಇವರು ಸಾಕಷ್ಟು
ನಾಟಕಗಳನ್ನ ಕೂಡ ಬರೆದಿರ್ತಾರೆ. ಸೊ ಅದರಲ್ಲಿ ಕೆಲವೊಂದು ಪ್ರಮುಖವಾದವು ಹೆಜ್ಜೆಗಳು, ಒಂದು ಸೈನಿಕ ವೃತ್ತಾಂತ, ಅಗ್ನಿವರ್ಣ, ಉರಿಯ ಉಯ್ಯಾಲೆ ಅಂತಕ್ಕಂಥ ಒಂದು ನಾಟಕಗಳನ್ನ ಕೂಡ ಸೊ ಇವರು ರಚಿಸಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಸಿನಿಮಾಗೂ ಕೂಡ ಇವರು ಕಾಂಟ್ರಿಬ್ಯೂಷನ್ ಅನ್ನ ಮಾಡಿರ್ತಾರೆ. ಸೊ ಕೆಲವೊಂದು ಲಿರಿಕ್ಸ್ ಅಂದ್ರೆ ಸಾಹಿತ್ಯ ಮತ್ತು ಡೈಲಾಗ್ಸ್ ಅಂದ್ರೆ ಸಂಭಾಷಣೆಯನ್ನ ಕೂಡ ಸೊ ಇವರು ಬರೆದಿರ್ತಾರೆ. ಸೊ ಇವರು ಏನೋ ಸಂಭಾಷಣೆಯನ್ನ ಅಥವಾ ಸಾಹಿತ್ಯವನ್ನ ಬರೆದಿರ್ತಕ್ಕಂಥ ಕೆಲವೊಂದು ಚಲನಚಿತ್ರಗಳನ್ನ ನಾವು ನೆನಪಿಸ್ಕೊಳ್ಳೋದಾದ್ರೆ ಚಿನ್ನಾರಿ ಮುತ್ತ, ಕೊಟ್ರೇಶಿ ಕನಸು, ಅಮೆರಿಕಾ, ಮೈತ್ರಿ, ಕಿರಿಕ್ ಪಾರ್ಟಿ, ಈ ಎಲ್ಲ ಚಿತ್ರಗಳಲ್ಲಿ ಅವರು ಸಾಹಿತ್ಯ ಮತ್ತು ಸಂಭಾಷಣೆಯನ್ನ ಬರೆದು ಕೊಡುಗೆಯನ್ನ ನೀಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಟೆಲಿವಿಷನ್ ಕಾಂಟ್ರಿಬ್ಯೂಷನ್ ಅಂದ್ರೆ ದೂರದರ್ಶನದಲ್ಲೂ ಕೂಡ ಅವರು ಕೊಡುಗೆಗಳನ್ನ ನೀಡಲಾಗಿರುತ್ತೆ. ಸೊ ಅವರು ಏನೋ ಕೆಲವೊಂದು ಟೈಟಲ್ ಟ್ರ್ಯಾಕ್ಸ್ ಗಳನ್ನ ಬರೆದಿರ್ತಾರೆ. ಯಾವುದಕ್ಕೆ ಅಂದ್ರೆ ಕೆಲವು ಕನ್ನಡ ಸೀರಿಯಲ್ಸ್ಗೆ ಟೈಟಲ್ ಟ್ರ್ಯಾಕ್ಸ್ ಗಳನ್ನ ಬರೆದಿರ್ತಾರೆ. ಸೊ ಮುಕ್ತ ಮತ್ತೆ ಮಹಾಪರ್ವ ಅಂತಕ್ಕಂಥ ಒಂದು ಧಾರಾವಾಹಿಗಳಿಗೆ ಈ ಒಂದು ಶೀರ್ಷಿಕೆ ಗೀತೆಗಳನ್ನ ಕೂಡ ಇವರು ರಚನೆ ಮಾಡಿರ್ತಕ್ಕಂಥ ಒಂದು ಕೊಡುಗೆಗಳನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಇವ್ರಿಗೆ ಸಿಕ್ಕಿರ್ತಕ್ಕಂಥ ಪ್ರಶಸ್ತಿಗಳು ಮತ್ತು ರೆಕಗ್ನಿಷನ್ಸ್ ಏನು ಅಂತ ನಾವಿಲ್ಲಿ ನೆನಪಿಸ್ಕೊಳ್ಳೋದಾದ್ರೆ ಸೊ ಇವರು 85ನೇ ಸಾಹಿತ್ಯ ಸಮ್ಮೇಳನ ಇದು ಕಲಬುರಗಿಯಲ್ಲಿ 2020ರಲ್ಲಿ ನಡೆಯುತ್ತೆ. ಸೊ ಇದರ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥದ್ದು ಇವರು ಇವರಿಗೆ ಕೊಟ್ಟಿರ್ತಕ್ಕಂಥ ಒಂದು ರೆಸ್ಪೆಕ್ಟ್ ಆಗಿರುತ್ತೆ. ಯಾಕಂದ್ರೆ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗ್ತಕ್ಕಂಥದ್ದು ಒಂದು ಪ್ರೆಸ್ಟೀಜಿಯಸ್ ಒಂದು ರೆಕಗ್ನಿಷನ್ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂದಿರುತ್ತೆ ಇನ್ ದ ಇಯರ್ 1993 1993ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಕೂಡ ಪಡೆದುಕೊಂಡಿರ್ತಾರೆ. 2003ರಲ್ಲಿ ರಾಜ್ಯೋತ್ಸವ ಅವಾರ್ಡ್ ಅನ್ನ ಕೂಡ ಇವರಿಗೆ ನೀಡಲಾಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಅದಾದ್ಮೇಲೆ ಸಾಹಿತ್ಯ ಅಕಾಡೆಮಿ ಟ್ರಾನ್ಸ್ಲೇಷನ್ ಪ್ರೈಸ್ ಅಂತ ಹೇಳ್ತೇವೆ, ಅಂದ್ರೆ ಸಾಹಿತ್ಯ ಅಕಾಡೆಮಿ ಅನುವಾದ ಪ್ರಶಸ್ತಿಯನ್ನ 1991ರಲ್ಲಿ ಇವರಿಗೆ ನೀಡಲಾಗುತ್ತೆ. ಅದ್ರ ಜೊತೆಗೆ ಬಾಲ ಸಾಹಿತ್ಯ ಪುರಸ್ಕಾರ 2013ರಲ್ಲಿ ಅವರ ಕಥನ ಕವನಕ್ಕೆ ಬಾಲ ಸಾಹಿತ್ಯ ಪುರಸ್ಕಾರವನ್ನ 2013ರಲ್ಲಿ ಅವರು ಪಡೆದುಕೊಂಡಿರ್ತಾರೆ. ಸೊ ವಿತ್ ದಿಸ್ ಲೆಟ್ us get into question number 4. 2024-25 ಹಣಕಾಸು ವರ್ಷಕ್ಕೆ ಭಾರತದ GDP ಬೆಳವಣಿಗೆಯ ತಾತ್ಕಾಲಿಕ ಅಂದಾಜು ಎಷ್ಟು? ಸೊ ವಾಟ್ ಇಸ್ ದ ಪ್ರೊವಿಷನಲ್ ಎಸ್ಟಿಮೇಷನ್ ಆಫ್ ಇಂಡಿಯಾಸ್ GDP ಗ್ರೋತ್ ಫಾರ್ ದಿ ಫಿನಾನ್ಷಿಯಲ್ ಇಯರ್ 24-25. ಸೊ ಈಗ ಇದು 24-25 ಆಲ್ರೆಡಿ ಮುಗ್ದೋಗಿರುತ್ತೆ. ಆದ್ರೂ ಕೂಡ ಸೊ ಈಗ ಬಿಡುಗಡೆ ಆಗಿರ್ತಕ್ಕಂಥದ್ದು ಪ್ರೊವಿಷನಲ್ GDP ಯನ್ನ ಮಾತ್ರ ಬಿಡುಗಡೆ ಮಾಡಿರ್ತಾರೆ. ಹಾಗಿದ್ರೆ ಕಳೆದ ಆರ್ಥಿಕ ವರ್ಷದ ನಮ್ಮ ಭಾರತ ದೇಶದ ಪ್ರೊವಿಷನಲ್ GDP ಗ್ರೋತ್ ಎಷ್ಟಿರುತ್ತಂದ್ರೆ 6.5 ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಆಪ್ಷನ್ ಬಿ ಅನ್ನ ನೀವೇನು ಗಮನಿಸ್ತಾ ಇದ್ದೀರಾ? ಸೊ 6.5% ಇರುತ್ತೆ ಪ್ರಾವಿಷನಲ್ GDP ಯನ್ನ ಬಿಡುಗಡೆ ಮಾಡಿದ ನಂತರ. ಸೊ ಅದಾದ್ಮೇಲೆ ರಿಯಲ್ GDP ಯನ್ನ ಕೆಲ ದಿನಗಳ ನಂತರ ಸೊ ರಿಯಲ್ GDP ಯನ್ನ ಬಿಡುಗಡೆ ಮಾಡ್ತಾರೆ. ಆಸ್ ಆಫ್ ನಾವು ಪ್ರಾವಿಷನಲ್ ಎಸ್ಟಿಮೇಟ್ ಅನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ GDP ಗ್ರೋತ್ ಈಸ್ ಅಟ್ 6.5% ಇನ್ 24-25. ಸೊ 2024-25ರಲ್ಲಿ ನಮ್ಮ ಭಾರತ ದೇಶದ GDP ಬೆಳವಣಿಗೆ ಅಂತಕ್ಕಂಥದ್ದು 6.5% ನಾವು ನೋಡಬಹುದಾಗಿರುತ್ತೆ. ಸೊ ದಿಸ್ ಇಸ್ ಸ್ಲೋಯೆಸ್ಟ್ ಸಿನ್ಸ್ ಪ್ಯಾಂಡಮಿಕ್, ಅಂದ್ರೆ ಈ ಒಂದು ಕರೋನಾ ಸಾಂಕ್ರಾಮಿಕ ಆದ ನಂತರ ಚೇತರಿಕೆಯನ್ನ ನಾವು ನೋಡಿರ್ತೇವೆ. ಬಟ್ ಆ ಎಲ್ಲ ವರ್ಷಗಳಿಗೆ ಹೋಲಿಕೆ ಮಾಡಿಕೊಂಡಾಗ ಪೋಸ್ಟ್ ಕರೋನಾ ಇದು ಅತ್ಯಂತ ಕಡಿಮೆ ಆಗಿರ್ತಕ್ಕಂಥ ಒಂದು ಬೆಳವಣಿಗೆಯಾಗಿ ನಾವು ನೋಡಬಹುದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಈ ಗ್ರಾಫ್ ಅಲ್ಲಿ ನೀವು ನಮ್ಮ ಭಾರತ ದೇಶದ GDP ಗ್ರೋತ್ ಹೇಗಿದೆ ಅಂತಕ್ಕಂಥ ಚಿತ್ರಣವನ್ನ ನೀವಿಲ್ಲಿ ನೋಡಬಹುದಾಗಿರುತ್ತೆ. ಸೊ 2014-15ರಿಂದ ಪ್ರಾರಂಭವಾಗಿ 2024-25ರವರೆಗೆ ನಮ್ಮ GDP ಗ್ರೋತ್ ಅನ್ನ ಈ ಗ್ರಾಫ್ ನಲ್ಲಿ ಮೆನ್ಷನ್ ಮಾಡಲಾಗಿರುತ್ತೆ. ಸೊ 2014-15ರಲ್ಲಿ 7.4% ಅಷ್ಟು GDP ಗ್ರೋತ್ ಇರುತ್ತೆ. ಸೊ ಯಾವಾಗ ದೇರ್ ವಾಸ್ ಅ ಕರೋನಾ ಪ್ಯಾಂಡಮಿಕ್ ಅವಾಗ ನೆಗೆಟಿವ್ ಗ್ರೋತ್ ಆಗಿರುತ್ತೆ, -5.8 ಅಷ್ಟು ಮೈನಸ್ ಗ್ರೋತ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸಾಂಕ್ರಾಮಿಕದ ನಂತರ GDP ಗ್ರೋತ್ ಬಹಳ ಹೆಚ್ಚಾಗಿರುತ್ತೆ, 9.7%ಗೆ ಇನ್ಕ್ರೀಸ್ ಆಗಿರುತ್ತೆ. ಅದಾದ್ಮೇಲೆ ಡಿಕ್ಲೇನ್ ಆಗುತ್ತೆ, ಮತ್ತೆ 7.6 ಬರುತ್ತೆ, ಮತ್ತೆ ಇನ್ಕ್ರೀಸ್ ಆಗುತ್ತೆ 9.2ಗೆ ಇನ್ಕ್ರೀಸ್ ಆಗುತ್ತೆ. ಬಟ್ ಆಸ್ ಆಫ್ ನೌ 2024-25ರಲ್ಲಿ ಅದು 6.5%ಗೆ, ಅಂದ್ರೆ ಕರೋನಾದ ನಂತರ ಲೋಯೆಸ್ಟ್ GDP ನಮ್ಮ ಭಾರತ ದೇಶದಲ್ಲಿ 2024-25ರಲ್ಲಿ ರೆಕಾರ್ಡ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ದಿಸ್ ಇಸ್ ದಿ ಸ್ಟ್ಯಾಟಿಸ್ಟಿಕ್ಸ್ ಆಫ್ 2024 and 25, and as I told you before, this is provisionally estimated
ನಂಬರ್ ಆಗಿರುತ್ತೆ. ಸೊ 6.5% ಈಗ GDP ಗ್ರೋತ್ ದಾಖಲಾಗಿರುತ್ತೆ. ಸೊ ಪೋಸ್ಟ್ ಪ್ಯಾಂಡಮಿಕ್ ಅಂದ್ರೆ ಸಾಂಕ್ರಾಮಿಕ ವರ್ಷಗಳ ನಂತರ ಲೋಯೆಸ್ಟ್ GDP ರೆಕಾರ್ಡ್ ಆಗಿರ್ತಕ್ಕಂಥದ್ದು ಈ ವರ್ಷದಲ್ಲಿ ಅಂತ ನಾವು ನೋಡಬಹುದಾಗಿರುತ್ತೆ. ಸೊ ಇಟ್ ಈಸ್ ಡಿಕ್ಲೈನ್ ಕಂಪೇರ್ ಟು 9.2% ಗ್ರೋತ್ ಇನ್ 23-24. ಸೊ 2023-24ರಲ್ಲಿ 9.2% ಬೆಳವಣಿಗೆ ಇದ್ದಿದ್ದು, ಸೊ ಅದು ಕುಸಿತವಾಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಡಿಸ್ಪೈಟ್ ಸ್ಲೋ ಡೌನ್ ಅಂದ್ರೆ ನಮ್ಮ ಭಾರತ ದೇಶದ GDP ಕಡಿಮೆ ಆಗಿದ್ರು ಕೂಡ ಓವರ್ ಆಲ್ ಎಕನಾಮಿಕ್ ಗ್ರೋತ್ ಅನ್ನ ತೆಗೆದುಕೊಂಡಾಗ ಭಾರತ ರಾಷ್ಟ್ರ ನಿಮಗೆ ಗೊತ್ತಿರೋ ಹಾಗೆ ನಾವು ಪ್ರೀವಿಯಸ್ ಆರ್ಟಿಕಲ್ ಅಲ್ಲೂ ಡಿಸ್ಕಸ್ ಮಾಡಿದ್ದೇವೆ. ಸೊ ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ನಮ್ಮ ಭಾರತ ದೇಶ ಮುಂದುವರೆದಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ನಾವು ವಾಟ್ ಆರ್ ದಿ ರೀಸನ್ಸ್ ಅಂದ್ರೆ ಈ ಒಂದು GDP ಗ್ರೋತ್ ಕಡಿಮೆ ಆಗ್ಲಿಕ್ಕೆ ಕಾರಣಗಳೇನು ಅಂತ ನಾವಿಲ್ಲಿ ನೋಡೋದಾದ್ರೆ ಗ್ಲೋಬಲ್ ಹೆಡ್ವಿಂಡ್ಸ್ ಅಂದ್ರೆ ಜಾಗತಿಕ ಹಿನ್ನಡೆಗಳಾಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ಅಂತ ನಾವಿಲ್ಲಿ ನೋಡೋದಾದ್ರೆ ಎಕನಾಮಿಕ್ ಸ್ಲೋ ಡೌನ್ ಇನ್ ಮೇಜರ್ ಎಕಾನಮೀಸ್ ಅಫೆಕ್ಟಿಂಗ್ ಎಕ್ಸ್ಪೋರ್ಟ್ ಅಂಡ್ ಟ್ರೇಡ್ ಬ್ಯಾಲೆನ್ಸ್ ಅಂದ್ರೆ ಯಾವಾಗ ಬೇರೆಲ್ಲ ದೇಶಗಳಲ್ಲಿ ಆರ್ಥಿಕತೆ ಕುಸಿತವಾಗುತ್ತೆ, ಸೊ ಅವರು ಖರೀದಿ ಮಾಡ್ತಕ್ಕಂಥ ವಸ್ತುಗಳು ಅಂದ್ರೆ ಆಟೋಮ್ಯಾಟಿಕಲಿ ಟ್ರೇಡ್ ಅಂತಕ್ಕಂಥದ್ದು ಡೌನ್ ಫಾಲ್ ಆಗುತ್ತೆ. ಸೊ ಇವಾಗ ಬೇರೆ ದೇಶಗಳಲ್ಲಿ ಟ್ರೇಡ್ ಕಡಿಮೆ ಆಗುತ್ತೆ ಅಂದ್ರೆ ನಮ್ಮ ದೇಶದಿಂದ ತೆಗೆದುಕೊಳ್ತಕ್ಕಂಥ ಸರಕುಗಳು ಕಡಿಮೆ ಆಗುತ್ತೆ. ಆಬ್ವಿಯಸ್ಲಿ ಆ ಒಂದು GDP ರೇಟ್ ಅಂತಕ್ಕಂಥದ್ದು ಕುಸಿತ ಆಗ್ಲಿಕ್ಕೆ ಒನ್ ಆಫ್ ದಿ ರೀಸನ್ಸ್ ಆಗಿ ನಾವು ನೋಡಬಹುದಾಗಿರುತ್ತೆ. ಅದಾದ್ಮೇಲೆ ಇನ್ಫ್ಲೇಷನ್ ಅಂಡ್ ಇಂಟ್ರೆಸ್ಟ್ ರೇಟ್ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಇನ್ಫ್ಲೇಷನ್ ಅಂದ್ರೆ ಹಣದುಬ್ಬರ, ಇವನ್ ಇಂಟ್ರೆಸ್ಟ್ ರೇಟ್ ಬಡ್ಡಿ ದರಗಳು ಹೆಚ್ಚಾಗುತ್ತಿರುವ ಕಾರಣದಿಂದ ಹೆಚ್ಚಿನ ಬಂಡವಾಳ ಹೂಡಿಕೆ ಅಂತಕ್ಕಂಥದ್ದು ಕಡಿಮೆ ಆಗಿರುತ್ತೆ. ಯಾವಾಗ ಬಂಡವಾಳ ಹೂಡಿಕೆ ಕಡಿಮೆ ಆಗುತ್ತೆ, ಸೊ ಅವಾಗ ಪ್ರೊಡಕ್ಷನ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಕಡಿಮೆ ಆಗುವುದರ ಕಾರಣದಿಂದ ಸೊ GDP ಗ್ರೋತ್ ಆಗ್ಲಿಕ್ಕೆ ಎರಡನೇ ಕಾರಣವಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಮೂರನೇದು ಸಪ್ಲೈ ಚೈನ್ ಇಶ್ಯೂಸ್ ಡಿಸ್ರಪ್ಷನ್ಸ್ ಅಂದ್ರೆ ಜಿಯೋಪೊಲಿಟಿಕಲ್ ಟೆನ್ಷನ್ಸ್ ಅಂದ್ರೆ ಇತ್ತೀಚೆಗೆ ಆಗಿರ್ತಕ್ಕಂಥ ಈ ಒಂದು ವಾರ್ ಅಥವಾ ಯುದ್ಧಗಳೇನಿರುತ್ತೆ, ಸೊ ಇದರಿಂದ ಭೌಗೋಳಿಕ ಮತ್ತು ರಾಜಕೀಯ ಒಂದು ಡಿಸ್ಟರ್ಬೆನ್ಸಸ್ ಅಥವಾ ಆ ಒಂದು ಅಡಚಣೆಗಳೇನಿರ್ತವೆ, ಸೊ ಇದು ಕೂಡ ಆಬ್ವಿಯಸ್ಲಿ ಇಂಪೋರ್ಟ್ ಮತ್ತೆ ಎಕ್ಸ್ಪೋರ್ಟ್ ಮೇಲೆ ಪರಿಣಾಮ ಬೀರುತ್ತೆ. ಸೊ ಅದರಲ್ಲೂ ಕೂಡ ಈ ಒಂದು ಆಯಿಲ್ ಪ್ರೈಸಸ್ ವೋಲಟೈಲಿಟಿ ಏನಿರುತ್ತೆ ಅಂದ್ರೆ ಏರಿಕೆ ಮತ್ತು ಇಳಿಕೆ, ಈ ಕಚ್ಚಾ ತೈಲದ ಏರಿಕೆ ಮತ್ತು ಇಳಿಕೆ ಏನಿರುತ್ತೆ, ಸೊ ಇದು ಕೂಡ ಒನ್ ಆಫ್ ದಿ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ಸ್ ಆಗಿ ನಾವಿಲ್ಲಿ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಪ್ರೈವೇಟ್ ಕನ್ಸಂಪ್ಷನ್ ಡಿಕ್ಲೈನ್ ಅಂದ್ರೆ ರಿಡ್ಯೂಸ್ ಡಿಮಾಂಡ್ ಇನ್ ಅರ್ಬನ್ ಅಂಡ್ ರೂರಲ್ ಮಾರ್ಕೆಟ್ಸ್ ಅಂದ್ರೆ ಗ್ರಾಮೀಣ ಆಗಿರ್ಬೋದು ಅಥವಾ ನಗರ ಮಾರುಕಟ್ಟೆಗಳಾಗಿರ್ಬೋದು, ಅಲ್ಲಿರ್ತಕ್ಕಂಥ ಬೇಡಿಕೆ ಕಡಿಮೆ ಆಗೋದು. ಬೇಡಿಕೆ ಯಾವಾಗ ಕಡಿಮೆ ಆಗುತ್ತೆ ಅಂದ್ರೆ ಸೊ ಪರ್ಚೇಸಿಂಗ್ ಪವರ್ ಆಫ್ ದಿ ಪೀಪಲ್ ಅಂದ್ರೆ ಆ ಒಂದು ರಾಷ್ಟ್ರದ ನಾಗರಿಕರ ಖರೀದಿ ಮಾಡ್ತಕ್ಕಂಥ ಸಾಮರ್ಥ್ಯ ಯಾವಾಗ ಕಡಿಮೆ ಆಗುತ್ತೆ, ಆಟೋಮ್ಯಾಟಿಕಲಿ ನಗರ ಆಗಿರ್ಬೋದು ಅಥವಾ ಗ್ರಾಮೀಣ ಪ್ರದೇಶವಾಗಿರ್ಬೋದು ಆ ಒಂದು ಡಿಮ್ಯಾಂಡ್ ಅಥವಾ ಬೇಡಿಕೆ ಕಡಿಮೆ ಆದಾಗ ಆಬ್ವಿಯಸ್ಲಿ GDP ಅಂತಕ್ಕಂಥದ್ದು ಕಡಿಮೆ ಆಗ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಾಟ್ ಈಸ್ GDP? ಹಾಗಿದ್ರೆ GDP ಅಂದ್ರೆ ಏನು ಅಥವಾ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದ್ರೆ ಏನು? ಸೊ GDP ಅಂದ್ರೆ ಟೋಟಲ್ ಮಾನಿಟರಿ ವ್ಯಾಲ್ಯೂ ಆಫ್ ಆಲ್ ಫೈನಲ್ ಗೂಡ್ಸ್ ಅಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ವಿತಿನ್ ಅ ಕಂಟ್ರೀಸ್ ಬಾರ್ಡರ್ಸ್ ಇನ್ ಅ ಸ್ಪೆಸಿಫಿಕ್ ಪೀರಿಯಡ್ ಅಂದ್ರೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಒಂದು ರಾಷ್ಟ್ರ ಅಥವಾ ಒಂದು ದೇಶದ ಗಡಿಯೊಳಗೆ ಉತ್ಪಾದಿಸಲಾಗಿರ್ತಕ್ಕಂಥ ಎಲ್ಲ ಅಂತಿಮ ಸರಕುಗಳು ಅಂದ್ರೆ ಫೈನಲ್ ಪ್ರಾಡಕ್ಟ್ಸ್ ಆಗಿರ್ಬೋದು ಮತ್ತೆ ಆ ಸೇವೆಗಳಾಗಿರ್ಬೋದು, ಇವುಗಳ ಒಟ್ಟು ವಿತ್ತೀಯ ಮೌಲ್ಯವನ್ನ ನಾವೇನಂತ ಕರಿತೀವಿ ಅಂದ್ರೆ GDP ಅಂತ ಕರಿತೇವೆ. ಸೊ ಇಟ್ ಸರ್ವ್ಸ್ ಆಸ್ ಅ ಕೀ ಇಂಡಿಕೇಟರ್ ಆಫ್ ಎಕನಾಮಿಕ್ ಹೆಲ್ತ್ ಅಂಡ್ ಗ್ರೋತ್ ಅಂದ್ರೆ ಒಂದು ದೇಶದ ಆರ್ಥಿಕ ಆರೋಗ್ಯ ಮತ್ತು ಬೆಳವಣಿಗೆ ಅಂತಕ್ಕಂಥದ್ದು GDPಯ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಟೈಪ್ಸ್ ಆಫ್ GDP, ಈ ಒಂದು GDP ಏನಿರುತ್ತೆ ಇದರಲ್ಲಿ ಎರಡು ಟೈಪ್ಸ್ ಇರುತ್ತೆ. ಒಂದನ್ನ ನಾಮಿನಲ್ GDP ಅಂತ ಕರಿತೇವೆ, ಇನ್ನೊಂದನ್ನ ರಿಯಲ್ GDP ಅಂತ ಹೇಳ್ತೇವೆ. ಒಂದನ್ನ ನಾಮಮಾತ್ರ GDP ಅಂತ ಹೇಳ್ತೇವೆ, ಇನ್ನೊಂದನ್ನ ವಾಸ್ತವ ಅಥವಾ ನಿಜವಾದ GDP ಅಂತ ಹೇಳ್ತೇವೆ. ನಾವು ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ನಾಮಿನಲ್ ಮತ್ತೆ ವಾಸ್ತವ ರಿಯಲ್ GDP ಇರ್ತಕ್ಕಂಥ ವ್ಯತ್ಯಾಸ ಏನು ಅಂದ್ರೆ ನಾಮಿನಲ್ GDP ಅಂತಕ್ಕಂಥದ್ದು ಇಟ್ ಮೆಷರ್ಸ್ ಔಟ್ಪುಟ್ ಯೂಸಿಂಗ್ ಕರೆಂಟ್ ಪ್ರೈಸಸ್ ವಿತೌಟ್ ಅಡ್ಜಸ್ಟಿಂಗ್ ಫಾರ್ ಇನ್ಫ್ಲೇಷನ್. ಫಾರ್ ಎಕ್ಸಾಂಪಲ್ ತುಂಬಾ ಸರಳವಾಗಿ ಹೇಳೋದಾದ್ರೆ ಸೊ 2010ರಲ್ಲಿ ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ಬೆಲೆ 10 ರೂಪೀಸ್ ಇದ್ದಾಗ 2015 ಬರೋಷ್ಟೊತ್ತಿಗೆ ಆಬ್ವಿಯಸ್ಲಿ ಆ ಒಂದು ಪ್ರಾಡಕ್ಟ್ನ ಬೆಲೆ 15 ರೂಪಾಯಿಗೆ ಜಾಸ್ತಿ ಆಗಿರುತ್ತೆ. ಬಟ್ ಯೂನಿಟ್ ಅಂದ್ರೆ ನಾವು ಬೈ ಮಾಡ್ತಕ್ಕಂಥ ಯೂನಿಟ್ ಅಷ್ಟೇ ಇರುತ್ತೆ, ಬಟ್ ಅದರ ಕಾಸ್ಟ್ ಇನ್ಕ್ರೀಸ್ ಆಗಿರುತ್ತೆ. ಸೊ ಈ ಒಂದು ಚೇಂಜ್ ಆಫ್ ವ್ಯಾಲ್ಯೂ ಆಫ್ ದಿ ಗೂಡ್ಸ್ ಏನಿರುತ್ತೆ, ಸೊ ಇದನ್ನ ಅಡ್ಜಸ್ಟ್ ಮಾಡದೆ ನಾವು GDPಯನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ನಾಮಮಾತ್ರ GDP ಅಂತ ಹೇಳ್ತೇವೆ. ಸೊ ಅದನ್ನ ನಾವು ಕರೆಂಟ್ ಪ್ರೈಸಸ್ ಅಂದ್ರೆ ಆ ವರ್ಷದಲ್ಲಿ ಏನು ಬೆಲೆಗಳಿರುತ್ತೆ, ಸೊ ಆ ಬೆಲೆಗಳ ಆಧಾರದ ಮೇಲೆ ನಾವು GDPಯನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಸೊ ಅದನ್ನ ನಾವೇನಂತ
ಕರಿತೀವಿ ಅಂದ್ರೆ ನಾಮಿನಲ್ GDP ಅಂತ ಹೇಳ್ತೇವೆ. ಸೊ ಇಲ್ಲಿ ನಾವು ಹಣದುಬ್ಬರ ಏನಿರುತ್ತೆ, ಯಾಕಂದ್ರೆ 10 ರೂಪಾಯಿ ಇರೋದು 15 ರೂಪಾಯಿಗೆ ಅದರ ಕಾಸ್ಟ್ ಇನ್ಕ್ರೀಸ್ ಆದಾಗ ಹಣದ ಮೌಲ್ಯ ಕಡಿಮೆ ಆಗಿರುತ್ತೆ. ಆ ಒಂದು ಬದಲಾವಣೆ ಅಥವಾ ಆ ಒಂದು ಇನ್ಫ್ಲೇಷನ್ ಏನಿರುತ್ತೆ, ಸೊ ಅದಕ್ಕೆ ನಾವು ವ್ಯಾಲ್ಯೂವನ್ನು ಅಡ್ಜಸ್ಟ್ ಮಾಡೋದಿಲ್ಲ. ಆ ರೀತಿಯ ಒಂದು GDP ಅನ್ನ ನಾವೇನಂತ ಕರಿತೀವಿ ಅಂದ್ರೆ ನಾಮಿನಲ್ GDP ಅಂತ ಹೇಳ್ತೇವೆ. ಸೊ ಇನ್ನೊಂದು ಬರುತ್ತೆ, ಇದನ್ನ ನಾವು ರಿಯಲ್ GDP ಅಂತ ಹೇಳ್ತೇವೆ. ಸೊ ದಿಸ್ ಈಸ್ ಅಡ್ಜಸ್ಟೆಡ್ ಫಾರ್ ಇನ್ಫ್ಲೇಷನ್, ಅಂದ್ರೆ ಈ ಒಂದು ಹಣದ ಮೌಲ್ಯ ಕುಸಿತ ಆಗ್ತಾ ಇರ್ತಕ್ಕಂಥದಕ್ಕೆ ಅಡ್ಜಸ್ಟ್ ಮಾಡ್ತಾರೆ ಅಥವಾ ಅದನ್ನ ನಿಖರವಾಗಿ ಅಳತೆಯನ್ನ ಮಾಡ್ತಾರೆ. ಸೊ ದಿಸ್ ಈಸ್ ಫಾರ್ ದಿ ಮೋರ್ ಅಕ್ಯುರೇಟ್ ಮೆಜರ್ ಆಫ್ ದಿ ಎಕನಾಮಿಕ್ ಗ್ರೋತ್. ಸೊ ಆಕ್ಚುಲಿ ಒಂದು ದೇಶದ ನಿಜವಾದ GDP ನಮಗೆ ತಿಳಿತಕ್ಕಂಥದ್ದು ಈ ವಾಸ್ತವ ಅಥವಾ ನೈಜ GDP ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಸೊ ನಿಜವಾಗ್ಲೂ ಆ GDP ಯಲ್ಲಿ ಬದಲಾವಣೆ ಆಗಿದೆಯಾ ಇಲ್ವಾ ಅಂತಕ್ಕಂಥದ್ದನ್ನ ನಾವು ತಿಳಿಬಹುದಾಗಿರುತ್ತೆ. ಬಟ್ ಕೇವಲ ನಾವು ನಾಮಿನಲ್ GDP ಅನ್ನ ಮಾಡಿದಾಗ ಆಬ್ವಿಯಸ್ಲಿ ಇಯರ್ ಆನ್ ಇಯರ್ ಮನಿ ತನ್ನ ವ್ಯಾಲ್ಯೂವನ್ನ ಕಳೆದುಕೊಳ್ಳೋದ್ರಿಂದ ಆಬ್ವಿಯಸ್ಲಿ ಹೆಚ್ಚಾಗಿರೋ ತರನೇ ಕಾಣಿಸ್ತಾ ಇರುತ್ತೆ. ಬಟ್ ನಾವೊಂದು ಬೇಸ್ ಇಯರ್ಗೆ ಕಂಪೇರ್ ಮಾಡ್ಕೊಂಡಾಗ ಸೊ ಅದು ನಿಜವಾಗಿರ್ತಕ್ಕಂಥ GDP ಆಗಿರುತ್ತೆ. ಸೊ ದಟ್ ಈಸ್ ವಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅಲ್ಲಿಗೆ ರಿಯಲ್ GDP ಅಂತಕ್ಕಂಥದ್ದು ಒಂದು ದೇಶದ ನಿಜವಾದ ಆರ್ಥಿಕತೆಯನ್ನ ಸೂಚಿಸ್ತಕ್ಕಂಥ ಒಂದು ಮಾಪಕವಾಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಇವಾಗ ಒಂದು ಎಕ್ಸಾಂಪಲ್ ಅಥವಾ ಉದಾಹರಣೆಯನ್ನ ತೆಗೆದುಕೊಳ್ಳೋದಾದ್ರೆ ನಾಮಿನಲ್ GDP ಇಸ್ 200 ಟ್ರಿಲಿಯನ್ ಇನ್ 2025. ಸೊ 2025ರಲ್ಲಿ ನಾಮ ಮಾತ್ರ GDP 200 ಟ್ರಿಲಿಯನ್ ರುಪೀಸ್ ಇದ್ದಾಗ 200 ಟ್ರಿಲಿಯನ್ ರುಪೀಸ್ ಇದ್ದಾಗ ಅಂಡ್ 180 ಟ್ರಿಲಿಯನ್ ರುಪೀಸ್ ಇನ್ 2024. ದಿಸ್ ಇನ್ಕ್ರೀಸ್ ಮೈಟ್ ಬಿ ಡ್ಯೂ ಟು ರೈಸಿಂಗ್ ಪ್ರೈಸಸ್ ರಾದರ್ ದೆನ್ ದಿ ಆಕ್ಚುಯಲ್ ಎಕನಾಮಿಕ್ ಗ್ರೋತ್. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, 2025ರಲ್ಲಿ 200 ಟ್ರಿಲಿಯನ್ ರುಪೀಸ್ ಇತ್ತು. ಸೊ ರುಪೀಸ್ ಇತ್ತು 2025ರಲ್ಲಿ. ಬಟ್ 2024 ಅಂದ್ರೆ ಅದಕ್ಕಿಂತ ಒಂದು ವರ್ಷ ಮುಂಚೆ 180 ಟ್ರಿಲಿಯನ್ ರುಪೀಸ್ ಇರುತ್ತೆ. ಸೊ ಇದು 180ರಿಂದ 200ಕ್ಕೆ ಏರಿಕೆ ಆಗಿರುತ್ತೆ. ಸೊ ಈ ಒಂದು ಏರಿಕೆ ಏನಿರುತ್ತೆ, ದಿಸ್ ಇಸ್ ಡ್ಯೂ ಟು ರೈಸ್ ಇನ್ ಪ್ರೈಸಸ್, ಅಂದ್ರೆ ಈ ಒಂದು ಗೂಡ್ಸ್ ಮತ್ತೆ ಸರ್ವಿಸಸ್ಗಳ ಬೆಲೆ ಏರಿಕೆಯಿಂದ ಆಟೋಮ್ಯಾಟಿಕಲಿ ಈ ಒಂದು ಇನ್ಕ್ರಿಮೆಂಟ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ನಾವು ರಿಯಲ್ ಗ್ರೋತ್ ಆಫ್ ಎಕಾನಮಿ ಅಂತ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಬಟ್ ಬೇಸ್ ಇಯರ್ ಅಲ್ಲಿ ಇರ್ತಕ್ಕಂಥ ವ್ಯಾಲ್ಯೂಗೆ ನಾವು ಕಂಪೇರ್ ಮಾಡ್ಕೊಂಡಾಗ ಸೊ ಅದನ್ನ ಮಾತ್ರ ನಾವು ರಿಯಲ್ GDP ಅಂತ ಹೇಳ್ತೇವೆ. ಸೊ ಈ ರೀತಿ ಒಂದು ಕ್ಯಾಲ್ಕುಲೇಷನ್ ಏನಿರುತ್ತೆ ಇದು ಕರೆಂಟ್ ಪ್ರೈಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಅಂದ್ರೆ ಪ್ರಸ್ತುತ ಬೆಲೆಗಳನ್ನ ಆಧರಿಸಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ GDP ಪರ್ ಕ್ಯಾಪಿಟಾ ಅಂತ ಇನ್ನೊಂದು ಬರುತ್ತೆ. GDP ಪರ್ ಕ್ಯಾಪಿಟಾ ಅಂದ್ರೆ ಸೊ GDP ಡಿವೈಡೆಡ್ ಬೈ ದಿ ಪಾಪ್ಯುಲೇಷನ್, ಅಂದ್ರೆ ಆ ಒಂದು GDP ವ್ಯಾಲ್ಯೂ ಏನಿರುತ್ತೆ ಅದನ್ನ ಆ ದೇಶದಲ್ಲಿರ್ತಕ್ಕಂಥ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಲಾಗುತ್ತೆ. ಅವಾಗ ನಮ್ಗೆ ಏನ್ ಬರುತ್ತೆ ಅಂದ್ರೆ ತಲಾವಾರು, ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಎಷ್ಟು GDP ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂತ ಬರುತ್ತೆ. ಸೊ ಅದು ಕೂಡ ಒಂದು ನಿಜವಾದ GDP ಆಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಬಟ್ ಇವಾಗ ಏನಾಗುತ್ತೆ ಅಂದ್ರೆ ಓವರ್ ಆಲ್ GDP ಅನ್ನ ತಗೊಳ್ತೇವೆ. ಸೊ ರಿಚೆಸ್ಟ್ ಪೂರೆಸ್ಟ್ ಯಾರನ್ನೂ ನಾವು ಸೆಗ್ರಿಗೇಟ್ ಮಾಡೋದಿಲ್ಲ. ಓವರ್ ಆಲ್ GDP ಅನ್ನ ತಗೊಂಡಾಗ ಅದು ಬಿಗ್ ನಂಬರ್ ಆಗಿ ಕಾಣಿಸುತ್ತೆ. ಬಟ್ ನಾವು ಯಾವಾಗ ತಲಾವಾರು ತಗೊಳ್ತೇವೆ ಸೊ ದಾಟ್ ಈಸ್ ದಿ ಮೋರ್ ರಿಯಲ್ ಸ್ಟ್ಯಾಟಿಸ್ಟಿಕ್ಸ್ ಆಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಯಾಕಂದ್ರೆ ಪ್ರತಿಯೊಬ್ಬ ಇಂಡಿವಿಜುವಲ್ ತನ್ನ ಒಂದು ಕಾಂಟ್ರಿಬ್ಯೂಷನ್ ಅಥವಾ ಎಕನಾಮಿಕ್ ಕಾಂಟ್ರಿಬ್ಯೂಷನ್ ಅನ್ನ ಮಾಡೋದ್ರಿಂದ ಸೊ ತಲಾವಾರು ಹೇಗಿರುತ್ತೆ ಅಂತ ನಾವು ಚೆಕ್ ಮಾಡಿದಾಗ ಆ ಇಂಬ್ಯಾಲೆನ್ಸ್ ನಮಗೆ ಗೊತ್ತಾಗುತ್ತೆ. ಅಂದ್ರೆ ಇನ್ಇಕ್ವಾಲಿಟೀಸ್, ಅಂದ್ರೆ ಆ ರಾಷ್ಟ್ರದಲ್ಲಿರ್ತಕ್ಕಂಥ ಆರ್ಥಿಕ ಅಸಮಾನತೆ ಅಂತಕ್ಕಂಥದ್ದು ಈ ಒಂದು ತಲಾವಾರು GDP ಅನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ವಿಶ್ವ ಸುಂದರಿ 2025 ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಹೂ ವನ್ ದಿ ಮಿಸ್ ವರ್ಲ್ಡ್ 2025 ಟೈಟಲ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಓಪಲ್ ಸುಚಾತಾ ಚವಾಂಗ್ಸ್ಕಿ. ಇವರು ಈ ವರ್ಷದ ಮಿಸ್ ವರ್ಲ್ಡ್ ಸ್ಪರ್ಧೆಯಲ್ಲಿ ಟೈಟಲ್ ಅನ್ನ ಗೆದ್ದಿರ್ತಾರೆ. ಸೊ ಇವರು ಈ ಒಂದು ಇವೆಂಟ್ ಅನ್ನ ನಮ್ಮ ಭಾರತ ದೇಶದ ಹೈದರಾಬಾದ್ ನಲ್ಲಿ ಕಂಡಕ್ಟ್ ಮಾಡಲಾಗಿರುತ್ತೆ. ಸೊ ಇದು ಫಸ್ಟ್ ಥಾಯ್ ಕಂಟೆಸ್ಟೆಂಟ್, ಅಂದ್ರೆ ಈ ಒಂದು ಪ್ರಶಸ್ತಿಯನ್ನ ಗೆದ್ದಿರ್ತಕ್ಕಂಥ ಮೊದಲ ಥಾಯ್ಲ್ಯಾಂಡ್ ಸ್ಪರ್ಧಿಯಾಗಿ ನಾವು ಇವರನ್ನ ನೋಡಬಹುದಾಗಿರುತ್ತೆ. ಸೊ ಒಟ್ಟು ಈ ಒಂದು ಸ್ಪರ್ಧೆಯಲ್ಲಿ 108 ಕಂಟೆಸ್ಟೆಂಟ್ಗಳು ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಸೊ ಈ ಪ್ರಶಸ್ತಿಯನ್ನ ಕಳೆದ ವರ್ಷದ ವಿನ್ನರ್ ಸೊ ಕ್ರಿಸ್ಟಿನಾ ಸೈಕೋವಾ ಇವರು ಈ ಒಂದು ಪ್ರಶಸ್ತಿಯನ್ನ ಈ ವರ್ಷದ ವಿನ್ನರ್ಗೆ ಆ ಒಂದು ಮೆಡಲ್ ಅನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಇವೆಂಟ್ ನ ರನ್ನರ್ ಅಪ್ ಅಥವಾ ಸೆಕೆಂಡ್ ಪ್ರೈಸ್ ಅಥವಾ ಫೈನಲಿಸ್ಟ್ ಗಳನ್ನ ನಾವಿಲ್ಲಿ ನೋಡೋದಾದ್ರೆ ಸೊ ಇಥಿಯೋಪಿಯಾದ ಹ್ಯಾಸೆಡ್ ಡೆರೆಜೆ ಅಡ್ಮಾಸು ಅಂತ ಹೇಳ್ತೇವೆ. ಸೊ ಇವರು 2ನೇ ಪ್ಲೇಸ್ ಅಥವಾ ರನ್ನರ್ ಅಪ್ ಆಗಿ ಇವರನ್ನ ನೋಡಬಹುದಾಗಿರುತ್ತೆ. ಸೊ ನಮ್ಮ ಭಾರತ ದೇಶದಿಂದ ರೆಪ್ರೆಸೆಂಟ್ ಯಾರು ಮಾಡಿರ್ತಾರೆ ಅಂದ್ರೆ ನಂದಿನಿ ಗುಪ್ತಾರ್ ಅವರು ಮಾಡಿರ್ತಾರೆ. ಸೊ ಇವರು ಫೆಮಿನಾ ಮಿಸ್ ಇಂಡಿಯಾ ವರ್ಲ್ಡ್ 2023 ಅನ್ನ ಅವರು ವಿಜೇತರಾಗಿರ್ತಾರೆ. ಸೊ ಇವರು ಫೈನಲ್ 20 ವರೆಗೂ ಆಯ್ಕೆ ಆಗಿರ್ತಾರೆ. ಬಟ್ ಅದರಿಂದ ಮುಂದಕ್ಕೆ ಅವರು ಹೋಗೋದಿಲ್ಲ. ಸೊ ಫೈನಲ್ 20 ವರೆಗೂ ನಮ್ಮ ಭಾರತ ದೇಶದ ಸ್ಪರ್ಧೆ ಆಯ್ಕೆ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಸೊ ಈ
ಒಂದು ಇವೆಂಟ್ ಬಗ್ಗೆ ನಾವು ಬೇಸಿಕ್ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ದಿಸ್ ಇಸ್ ಒನ್ ಆಫ್ ದಿ ಓಲ್ಡೆಸ್ಟ್ ಅಂಡ್ ಮೋಸ್ಟ್ ಪ್ರೆಸ್ಟಿಜಿಯಸ್ ಇಂಟರ್ನ್ಯಾಷನಲ್ ಬ್ಯೂಟಿ ಕಂಟೆಸ್ಟೆಂಟ್. ಇಟ್ ವಾಸ್ ಫೌಂಡೆಡ್ ಇನ್ ದ ಇಯರ್ 1951 ಇನ್ ದ ಯುನೈಟೆಡ್ ಕಿಂಗ್ಡಮ್. ಅಂದ್ರೆ ಈ ಒಂದು ಸ್ಪರ್ಧೆಯನ್ನ ಮೊದಲ ಬಾರಿಗೆ ಪ್ರಾರಂಭ ಮಾಡಿರ್ತಕ್ಕಂಥದ್ದು UK ನಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ 1951 ನಲ್ಲಿ, 1951ರಲ್ಲಿ. ಸೊ ಇದೊಂದು ಅತ್ಯಂತ ಹಳೆಯದಾಗಿರ್ತಕ್ಕಂಥ ಮತ್ತು ಅತ್ಯಂತ ಪ್ರತಿಷ್ಠಿತವಾಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ಸೌಂದರ್ಯ ಸ್ಪರ್ಧೆಯಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದರ ಇತಿಹಾಸವನ್ನ ನಾವು ನೋಡೋದಾದ್ರೆ, ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಎರಿಕ್ ಮಾರ್ಲೆ ಅಂತ ಹೇಳ್ತೇವೆ. ಸೊ ಇದನ್ನ ಒಂದು ಬಿಕಿನಿ ಕಾಂಟೆಸ್ಟ್ ಆಗಿ ಇವರು ಪ್ರಾರಂಭ ಮಾಡ್ತಾರೆ. ಸೊ ಈ ಒಂದು ಕಾಂಟೆಸ್ಟ್ ಅನ್ನ ಡ್ಯೂರಿಂಗ್ ದಿ ಫೆಸ್ಟಿವಲ್ ಆಫ್ ಬ್ರಿಟನ್ ಇನ್ 1951, 1951ರಲ್ಲಿ ಬ್ರಿಟನ್ ಉತ್ಸವದ ಸಮಯದಲ್ಲಿ ಎರಿಕ್ ಮಾರ್ಲಿ ಅಂತಕ್ಕಂಥವರು ಈ ಒಂದು ಇವೆಂಟ್ ಅನ್ನ ಬಿಕಿನಿ ಸ್ಪರ್ಧೆಯಾಗಿ ಪ್ರಾರಂಭ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಅದಾದ್ಮೇಲೆ ಇದೊಂದು ಗ್ಲೋಬಲ್ ಪ್ಲಾಟ್ಫಾರ್ಮ್ ಆಗಿ ಬೆಳೆಯುತ್ತೆ, ಅಂದ್ರೆ ಜಾಗತಿಕವಾಗಿ ಒಂದು ವೇದಿಕೆಯಾಗಿ ಬೆಳೆಯುತ್ತೆ. ಸೊ ಈ ಒಂದು ವೇದಿಕೆಯಲ್ಲಿ ಬ್ಯೂಟಿ ಅಂದ್ರೆ ಅವರ ಸೌಂದರ್ಯಕ್ಕೆ, ಅವರ ಇಂಟೆಲಿಜೆನ್ಸ್ ಅಂದ್ರೆ ಬುದ್ಧಿವಂತಿಕೆ, ಅದಾದ್ಮೇಲೆ ಸೋಷಿಯಲ್ ಇಂಪ್ಯಾಕ್ಟ್ ಅಂದ್ರೆ ಸಮಾಜದ ಮೇಲೆ ಅವರು ಯಾವ ರೀತಿ ಪರಿಣಾಮವನ್ನ ಬೀರಬಹುದಾಗಿರುತ್ತೆ. ಸೊ ಇವೆಲ್ಲವನ್ನ ಕನ್ಸಿಡರ್ ಮಾಡಿ ಸೊ ಅವರಿಗೆ ಒಂದು ವಿನ್ನರ್ ಆಗಿ ಅನೌನ್ಸ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪೆಜಾಂಟ್ ಏನಿರುತ್ತೆ ನೌ ಚೇರ್ಡ್ ಬೈ ಜೂಲಿ ಮಾರ್ಲೆ. ಸೊ ಎರಿಕ್ ಮಾರ್ಲೆ ಅವರ ಒಂದು ಅವರ ವೈಫ್ ಯಾರಿರ್ತಾರೆ ಅಥವಾ ಅವರ ಪತ್ನಿ ಯಾರಿರ್ತಾರೆ, ಸೊ ಅವರು ಈ ಒಂದು ಇವೆಂಟ್ ನ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ನಮ್ಮ ಭಾರತ ದೇಶದಿಂದ ಫಸ್ಟ್ ಮಿಸ್ ವರ್ಲ್ಡ್ ಅಂದ್ರೆ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ವಿಶ್ವ ಸುಂದರಿ ಅಂದ್ರೆ ಈ ಒಂದು ಕಾಂಟೆಸ್ಟ್ ನಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಮೊಟ್ಟ ಮೊದಲ ವಿಶ್ವ ಸುಂದರಿಯನ್ನ ನಾವು ರೀಟಾ ಫರಿಯಾ ಅಂತ ಹೇಳ್ತೇವೆ. ಸೊ ಇವರು 1966ರಲ್ಲಿ ಈ ಒಂದು ಪದಕವನ್ನ ಭಾರತ ದೇಶಕ್ಕೆ ಮೊಟ್ಟ ಮೊದಲ ಬಾರಿಗೆ ಅವರು ಗೆದ್ದುಕೊಟ್ಟಿರ್ತಾರೆ. ಸೊ ಅದ್ರ ಜೊತೆಗೆ ಅವರು ಆಲ್ಸೋ ದ ಫಸ್ಟ್ ಏಷಿಯನ್ ಮಿಸ್ ವರ್ಲ್ಡ್ ಅಂದ್ರೆ ಕೇವಲ ನಮ್ಮ ಭಾರತ ದೇಶದಿಂದ ಮಾತ್ರವಲ್ಲ, ಸೊ ಅದು ಪ್ರಾಸಂಗಿಕವಾಗಿ ಅಂದರೆ ಇನ್ಸಿಡೆಂಟಲಿ ಅದೇ ವರ್ಷ ಅಥವಾ ಆ ಒಂದು ಆಯ್ಕೆ ಏನಿರುತ್ತೆ ಏಷ್ಯಾದಿಂದ ಕೂಡ ಅವರೇ ಫಸ್ಟ್ ಆಯ್ಕೆ ಆಗಿರ್ತಾರೆ. ಸೊ ಏಷ್ಯಾದಿಂದ ಮೊದಲು ಆಯ್ಕೆ ಆಗಿರ್ತಕ್ಕಂಥವ್ರು ನಮ್ಮ ಭಾರತ ದೇಶದಿಂದ ಆಯ್ಕೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅದಾದಮೇಲೆ 1994ರಲ್ಲಿ ಐಶ್ವರ್ಯ ರಾಯ್ ರವರು ಆಯ್ಕೆ ಆಗ್ತಾರೆ. 1997ನಲ್ಲಿ ಡಿಯಾನಾ ಹೇಡನ್ ರವರು ಆಯ್ಕೆ ಆಗ್ತಾರೆ. ಸೊ ಅದಾದಮೇಲೆ 1995ರಲ್ಲಿ ಯುಕ್ತಾ ಮೂಕೆ ಅವರು ಆಯ್ಕೆ ಆಗ್ತಾರೆ. ಸೊ ಅದಾದಮೇಲೆ 2000ನೇ ಇಸ್ವಿಯಲ್ಲಿ ಪ್ರಿಯಾಂಕಾ ಚೋಪ್ರಾ ರವರು ಆಯ್ಕೆ ಆಗಿರ್ತಾರೆ. ಸೊ ನಮ್ಮ ಭಾರತ ದೇಶಕ್ಕೆ ಲಾಸ್ಟ್ ಮಿಸ್ ವರ್ಲ್ಡ್ ಬಂದಿರತಕ್ಕಂಥದ್ದು 2017ನಲ್ಲಿ ಮಾನುಷಿ ಚಿಲ್ಲರ್. ಸೊ ಇವರು ಕೊನೆಯದಾಗಿ ಅಂದ್ರೆ ಆಫ್ಟರ್ 2017 ನಮಗಿನ್ನೂ ಈ ಮಿಸ್ ವರ್ಲ್ಡ್ ಪದಕ ಬಂದಿರೋದಿಲ್ಲ. ಸೊ 2017ನಲ್ಲಿ ಮಾನುಷಿ ಚಿಲ್ಲರ್ ರವರು ಕೊನೆಯದಾಗಿ ಈ ಒಂದು ಪದಕವನ್ನ ನಮ್ಮ ಭಾರತ ದೇಶಕ್ಕೆ ಗೆದ್ದುಕೊಟ್ಟಿರ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಅಹಲ್ಯಾಬಾಯಿ ಹೋಳ್ಕರ್ ಎಲ್ಲಿ ಜನಿಸಿದರು? ವೇರ್ ವಾಸ್ ಅಹಿಲ್ಯಾಬಾಯಿ ಹೋಳ್ಕರ್ ಬಾರ್ನ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇವರು ಚೋಂಡಿ ಗ್ರಾಮ, ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಒಂದು ಗ್ರಾಮ, ಅದನ್ನು ನಾವು ಚೋಂಡಿ ಗ್ರಾಮ ಅಂತ ಹೇಳ್ತೇವೆ. ಸೊ ಈ ಒಂದು ಗ್ರಾಮದಲ್ಲಿ ಜನಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇವರ ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ, ಸೊ ಇವರ 300ನೇ ಜನ್ಮ ವಾರ್ಷಿಕೋತ್ಸವವನ್ನ ನಾವು 2025ನೇ ಇಸ್ವಿಯಲ್ಲಿ ಆಚರಣೆ ಮಾಡುತ್ತಿರುವ ಕಾರಣದಿಂದ ಸೊ ಇವರ ಬಗ್ಗೆ ನಾವಿಲ್ಲಿ ಉಲ್ಲೇಖ ಮಾಡಬೇಕಾಗಿರುತ್ತೆ. ಸೊ ಇವರ ಹೆಸರು ಅಹಿಲ್ಯಾಬಾಯಿ ಹೋಳ್ಕರ್ ಆಗಿರುತ್ತೆ. ಸೊ ಇವರು ನಮ್ಮ ಭಾರತ ದೇಶಕ್ಕೆ ಏನೇನು ಕಾಂಟ್ರಿಬ್ಯೂಷನ್ಸ್ ಕೊಟ್ಟಿದ್ದಾರೆ ಅನ್ನೋದನ್ನ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಚರ್ಚೆ ಮಾಡೋಣ. ಸೊ ಇವರು 18th ಸೆಂಚುರಿ ರೂಲರ್ ಆಫ್ ಮಾಲ್ವಾ ಕಿಂಗ್ಡಮ್. ಸೊ ನಮ್ಮ ಭಾರತ ದೇಶದಲ್ಲಿ 18ನೇ ಶತಮಾನದಲ್ಲಿ ಮಾಲ್ವಾ ಸಾಮ್ರಾಜ್ಯ ಅಂತ ಇರುತ್ತೆ. ಸೊ ಇದರ ರಾಣಿಯಾಗಿ ಅಹಲ್ಯಾ ಹೋಳ್ಕರ್ ರವರನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರು ಏನಕ್ಕೆ ಫೇಮಸ್ ಆಗಿರ್ತಾರೆ ಅಂದ್ರೆ ಪ್ರೋಗ್ರೆಸಿವ್ ಗವರ್ನೆನ್ಸ್ ಅಂದ್ರೆ ಪ್ರಗತಿಪರ ಆಡಳಿತ, ಟೆಂಪಲ್ ರೆಸ್ಟೋರೇಷನ್ ಎಫರ್ಟ್ಸ್ ಅಂಡ್ ಸೋಷಿಯಲ್ ರಿಫಾರ್ಮ್ಸ್ ಅಂದ್ರೆ ದೇವಸ್ಥಾನಗಳನ್ನು ಪುನರುಜ್ಜೀವನ ಮಾಡ್ತಕ್ಕಂಥದ್ದು, ಸಾಮಾಜಿಕ ಸುಧಾರಣೆಗಳನ್ನು ಮಾಡುವಲ್ಲಿ ಸೊ ಇವರ ಕೊಡುಗೆಗಳನ್ನು ನಾವಿಲ್ಲಿ ನೆನಪಿಸ್ಕೊಳ್ಬೋದಾಗಿರುತ್ತೆ. ಸೊ ಇವರ ಜನನ ಆಗಿರ್ತಕ್ಕಂಥದ್ದು ಮೇ 31, 1725 ಅಲ್ಲಿ ಅಂದ್ರೆ 2025ಕ್ಕೆ 300 ವರ್ಷಗಳನ್ನು ನಾವು ಕಂಪ್ಲೀಟ್ ಮಾಡಿರ್ತೇವೆ. ಸೊ ಮಹಾರಾಷ್ಟ್ರದ ಚೋಂಡಿ ಗ್ರಾಮದಲ್ಲಿ ಇವರು ಜನಿಸಿರ್ತಾರೆ. ಸೊ ಅದಾದ್ಮೇಲೆ ಇವರು ಖಾಂಡೆ ರಾವ್ ಹೋಳ್ಕರ್ ಅವರನ್ನ ವಿವಾಹವಾಗ್ತಾರೆ. ಸೊ ಅದಾದ್ಮೇಲೆ ಮಲ್ಹಾರ್ ರಾವ್
ಹೋಲ್ಕರ್ ಅವರು ಅವರ ಮಗನಾಗಿ ಜನಿಸಿರ್ತಾರೆ, ಅಂದ್ರೆ ಮೋಳವಾದ ದೊರೆ. ಸೊ ಅವರನ್ನ ನಾವು ಮಲ್ಹಾರ್ ರಾವ್ ಹೋಳ್ಕರ್ ಅಂತ ಹೇಳ್ತೇವೆ. ಅವರ ಪುತ್ರ ಖಂಡೇರಾವ್ ಹೋಳ್ಕರ್ ಅವರನ್ನ ವಿವಾಹವಾಗ್ತಾರೆ. ಸೊ ಐ ರಿಪೀಟ್ ಅಗೇನ್, ಸೊ ಶಿ ಮ್ಯಾರಿಡ್ ಖಂಡೇರಾವ್ ಹೋಳ್ಕರ್. ಖಂಡೇರಾವ್ ಹೋಳ್ಕರ್ ಅವರು ಮಲ್ಹಾರ್ ರಾವ್ ಹೋಳ್ಕರ್ ಅವರ ಪುತ್ರರಾಗಿರ್ತಾರೆ. ಅವರು ಮಾಳ್ವಾ ಡೈನಾಸ್ಟಿಯ ಒಂದು ರೂಲರ್ಸ್ ಆಗಿ ನಾವು ಇವರನ್ನ ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಅವರನ್ನ ಇವರು ವಿವಾಹವಾಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅನ್ಫಾರ್ಚುನೇಟ್ಲಿ 1754 1754 ಆಕೆಯ ಪತಿ ಮರಣವನ್ನ ಹೊಂದುತ್ತಾರೆ, ಅಂದ್ರೆ ಹಸ್ಬೆಂಡ್ ಡೆತ್ ಆಗುತ್ತೆ. ಸೊ ಅದಾದ್ಮೇಲೆ ಟು ಟೇಕ್ ಅನ್ ಆಕ್ಟಿವ್ ರೋಲ್ ಇನ್ ಗವರ್ನೆನ್ಸ್. ಸೊ ಅದಾದ ನಂತರ ಅವರು ಆಡಳಿತದಲ್ಲಿ ಸಕ್ರಿಯ ಪಾತ್ರವನ್ನ ವಹಿಸಲಿಕ್ಕೆ ಪ್ರಾರಂಭವಾಗ್ತಾರೆ. ಸೊ ಅವರ ಪತಿಯ ಮರಣದ ನಂತರ ಅದಾದ್ಮೇಲೆ ಶಿ ಬಿಕೇಮ್ ರೂಲರ್ ಆಫ್ ಇಂಡೋರ್ ಇನ್ 1761 1767 ಇಂಡೋರ್ನ ರಾಜ್ಯಭಾರವನ್ನ ತೆಗೆದುಕೊಂಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇವರ ಗವರ್ನೆನ್ಸ್ ಮತ್ತೆ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್, ಆಡಳಿತ ಮತ್ತೆ ಆಡಳಿತ ಸುಧಾರಣೆಗಳು ಹೇಗಿತ್ತು ಅಂತ ನಾವಿಲ್ಲಿ ನೋಡೋದಾದ್ರೆ, ಸೊ ಇವರು ಮಹೇಶ್ವರ್ ಆಸ್ ದಿ ಕ್ಯಾಪಿಟಲ್. ಸೊ ಇವರು ಮಹೇಶ್ವರವನ್ನ ತಮ್ಮ ಕ್ಯಾಪಿಟಲ್ ಅಥವಾ ರಾಜಧಾನಿಯಾಗಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಶಿ ಫೋಕಸ್ಡ್ ಆನ್ ಜಸ್ಟಿಸ್ ಅಂದ್ರೆ ನ್ಯಾಯದ ಮೇಲೆ ಅವರು ಕೇಂದ್ರೀಕರಿಸ್ತಾರೆ. ವೆಲ್ಫೇರ್ ಅಂದ್ರೆ ಜನರ ಕಲ್ಯಾಣ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು, ಫೇರ್ ಟ್ಯಾಕ್ಸೇಷನ್ ಅಂದ್ರೆ ನ್ಯಾಯಯುತ ತೆರಿಗೆ ಪದ್ಧತಿಗಳು, ಮತ್ತೆ ಎಫಿಷಿಯಂಟ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ದಕ್ಷ ಆಡಳಿತದ ಮೇಲೆ ಹೆಚ್ಚಾಗಿ ಅವರು ಗಮನ ಹರಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಶಿ ಕಮಿಷನ್ ದಿ ರೀಕನ್ಸ್ಟ್ರಕ್ಷನ್ ಆಫ್ ಸೆವರಲ್ ಟೆಂಪಲ್ಸ್ ಅಂದ್ರೆ ಅನೇಕ ದೇವಸ್ಥಾನಗಳನ್ನ ಮರು ನಿರ್ಮಾಣ ಮಾಡ್ತಕ್ಕಂಥ ಕಾರ್ಯವನ್ನ ಕೂಡ ಅವರು ಕೈಗೊಳ್ತಾರೆ. ಸೊ ಕೆಲವೊಂದು ದೇವಸ್ಥಾನಗಳನ್ನ ನಾವಿಲ್ಲಿ ಉಲ್ಲೇಖ ಮಾಡೋದಾದ್ರೆ, ಕಾಶಿ ವಿಶ್ವನಾಥ ದೇವಸ್ಥಾನ ವಾರಣಾಸಿಯಲ್ಲಿ, ಸೋಮನಾಥ ದೇವಾಲಯ ಗುಜರಾತ್ನಲ್ಲಿ, ಮಹಾಕಾಳೇಶ್ವರ ದೇವಸ್ಥಾನ ಉಜ್ಜಯಿನಲ್ಲಿ. ಸೊ ಎಲ್ಲಾ ದೇವಸ್ಥಾನಗಳ ಮರು ನಿರ್ಮಾಣ ಮಾಡ್ತಕ್ಕಂಥ ಒಂದು ಕೊಡುಗೆಯನ್ನ ಕೂಡ ಸೊ ಇವರು ನೀಡಲಾಗಿರುತ್ತೆ. ಅದ್ರ ಜೊತೆಗೆ ಓಂಕಾರೇಶ್ವರ ಟೆಂಪಲ್ ಇದು ಮಧ್ಯಪ್ರದೇಶದಲ್ಲಿ, ರಾಮೇಶ್ವರ ಟೆಂಪಲ್ ಇದು ತಮಿಳುನಾಡಿನಲ್ಲಿರುತ್ತೆ. ಸೊ ಅದ್ರ ಜೊತೆಗೆ ಶಿ ಯೂಸ್ಡ್ ಪರ್ಸನಲ್ ಫಂಡ್ಸ್ ಅಂದ್ರೆ ಎಲ್ಲ ದೇವಸ್ಥಾನಗಳನ್ನ ನಿರ್ಮಾಣ ಮಾಡಲಿಕ್ಕೆ ಅವರು ತಮ್ಮ ವೈಯಕ್ತಿಕ ಹಣವನ್ನ ಬಳಕೆ ಮಾಡಿಕೊಂಡು ದೇವಸ್ಥಾನಗಳ ನಿರ್ಮಾಣ ಮಾಡಲಿಕ್ಕೆ ಅವರು ಕಾಂಟ್ರಿಬ್ಯೂಷನ್ ಅನ್ನ ಮಾಡಿರ್ತಾರೆ. ಅದ್ರ ಜೊತೆಗೆ ಸೊ ಇವರು ವಿಮೆನ್ಸ್ ರೈಟ್ ಅಂದ್ರೆ ಮಹಿಳಾ ಹಕ್ಕುಗಳಿಗಾಗಿ ಅವರು ಪ್ರತಿಪಾದನೆಯನ್ನು ಮಾಡ್ತಾರೆ. ವಿಡೋ ರಿಮ್ಯಾರಿಯೇಜ್ ಮತ್ತೆ ಎಜುಕೇಶನ್ ಅಂದ್ರೆ ವಿಧವಾ ಪುನರ್ವಿವಾಹ ಮತ್ತೆ ಮಹಿಳೆಯರಿಗೆ ಶಿಕ್ಷಣ ಕೊಡಬೇಕು ಅಂತಕ್ಕಂಥ ಪ್ರತಿಪಾದಗಳನ್ನ ಸಮಾಜ ಸುಧಾರಣೆಯ ಭಾಗವಾಗಿ ಇವರು ಕಾಂಟ್ರಿಬ್ಯೂಷನ್ ಅನ್ನ ಮಾಡಿರ್ತಾರೆ. ಸೊ ಅದ್ರ ಜೊತೆಗೆ ಅವರು ಧರ್ಮಶಾಲೆಗಳನ್ನ ನಿರ್ಮಾಣ ಮಾಡ್ತಾರೆ. ಧರ್ಮಶಾಲೆಗಳನ್ನ ನಾವು ರೆಸ್ಟ್ ಹೌಸಸ್ ಅಥವಾ ವಿಶ್ರಾಂತಿ ಪಡಿತಕ್ಕಂಥ ತಾಣಗಳು ಅಂತ ಹೇಳ್ಬೋದಾಗಿರುತ್ತೆ. ಸೊ ಇಲ್ಲಿ ಫ್ರೀ ಕಿಚನ್ಸ್ ಫಾರ್ ಟ್ರಾವೆಲರ್ಸ್ ಅಂಡ್ ಪಿಲಿಗ್ರಿಮ್ಸ್ ಅಂದ್ರೆ ಪ್ರಯಾಣ ಮಾಡ್ತಕ್ಕಂಥವ್ರಿಗೆ ಮತ್ತೆ ಭಕ್ತಾದಿಗಳಿಗೆ ಅಥವಾ ಈ ಒಂದು ಯಾತ್ರಾರ್ಥಿಗಳು ಯಾರಿರ್ತಾರೆ, ಯಾತ್ರಿಕರು ಯಾರಿರ್ತಾರೆ, ಅವರಿಗೆ ಉಚಿತವಾದ ಅಡುಗೆ ಮನೆಗಳನ್ನ ನಿರ್ಮಾಣ ಮಾಡ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಈ ರೀತಿಯ ಕಾನ್ಸೆಪ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಧರ್ಮಶಾಲೆಗಳು ಅಂತ ಕರಿತೇವೆ. ಅದಾದ್ಮೇಲೆ 1795 ಸೊ ಇವರು ವಿಧಿವಶರಾಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಷ್ಟು ಇವರ ಬಗ್ಗೆ ನಮಗೆ ಮಾಹಿತಿ ಗೊತ್ತಿರಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಇಸ್ GI ಟ್ಯಾಗ್. ಸೊ ಈಗ ತಮಿಳುನಾಡಿನ ವೀಳ್ಯದ ಎಲೆ, ಸೊ ಬೀಟಲ್ ಲೀಫ್ ಏನಿರುತ್ತೆ, ಸೊ ಇದಕ್ಕೆ ಈಗ ಭೌಗೋಳಿಕ ಸೂಚಕ ಮಾನ್ಯತೆಯನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಬೀಟಲ್ ಲೀಫ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಕುಂಭಕೋಣಂ ವೆಟ್ರಿಲೈ ಅಂತ ಹೇಳ್ತೇವೆ. ವೆಟ್ರಿಲೈ ಅಂದ್ರೆ ತಮಿಳ್ ಭಾಷೆಯಲ್ಲಿ ಬೀಟಲ್ ಲೀಫ್ ಅಂತ ಹೇಳ್ತೇವೆ. ಕುಂಭಕೋಣಂ ವೆಟ್ರಿಲೈಗೆ ಈಗ GI ಟ್ಯಾಗ್ ಅನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ಕುಂಭಕೋಣಂ ವೆಟ್ರಿಲೈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಇದೊಂದು ಹಾರ್ಟ್ ಶೇಪ್ಡ್ ಎಲೆ ಆಗಿರುತ್ತೆ, ಅಂದ್ರೆ ಹೃದಯದ ಆಕಾರದಲ್ಲಿರ್ತಕ್ಕಂಥ ವೀಳ್ಯದೆಲೆ ಆಗಿರುತ್ತೆ. ಡಾರ್ಕ್ ಟು ಲೈಟ್ ಗ್ರೀನ್ ಲೀಫ್ ಇರುತ್ತೆ, ಅಂದ್ರೆ ಗಾಢವಾಗಿ ಮತ್ತು ಇವನ್ ಲೈಟ್ ತೆಳುವಾದ ಒಂದು ಹಸಿರು ಬಣ್ಣವನ್ನ ಹೊಂದಿರತಕ್ಕಂಥ ಒಂದು ಎಲೆ ಆಗಿರುತ್ತೆ. ಸೊ ಇದು ಪಂಜೆಂಟ್ ಟೇಸ್ಟ್ ಅಂದ್ರೆ ಕಟುವಾದ ಒಂದು ರುಚಿಯನ್ನ ಹೊಂದಿರತಕ್ಕಂಥ ಒಂದು ಎಲೆ ಆಗಿರುತ್ತೆ. ಇದನ್ನ ಪಾನ್ ಪ್ರಿಪರೇಷನ್ ಅಥವಾ ಪಾನ್ ತಯಾರಿಕೆಯಲ್ಲಿ ವ್ಯಾಪಕವಾಗಿ ಬಳಸ್ತಕ್ಕಂಥ ಒಂದು ವೀಳ್ಯದೆಲೆ ಇದಾಗಿರುತ್ತೆ. ಸೊ ದಿಸ್ ಇಸ್ ಕಲ್ಟಿವೇಟೆಡ್ ಮೇಜರ್ಲಿ ಇನ್ ತಂಜಾವೂರ್ಸ್ ಫರ್ಟೈಲ್ ಕಾವೇರಿ ರಿವರ್ ಬೇಸಿನ್, ಅಂದ್ರೆ ತಂಜಾವೂರಿನಲ್ಲಿರ್ತಕ್ಕಂಥ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಈ ಒಂದು ಎಲೆಯನ್ನ ಹೆಚ್ಚಾಗಿ ಬೆಳೆಯಲಾಗುತ್ತೆ. ಸೊ ಇದರಿಂದ ಇದಕ್ಕೊಂದು ಡಿಸ್ಟಿಂಕ್ಟ್ ಆರೋಮಾ
ಅರೋಮಾ ಮತ್ತು ಫ್ಲೇವರ್ ಅಂದರೆ ಒಂದು ಉತ್ತಮವಾಗಿರ್ತಕ್ಕಂಥ ಪರಿಮಳ ಮತ್ತು ಸುವಾಸನೆಯನ್ನು ಸೊ ಈ ಒಂದು ಪ್ರದೇಶದಲ್ಲಿ ಬೆಳೆಯುವ ಕಾರಣದಿಂದ ಪಡೆದುಕೊಳ್ಳುತ್ತೆ. ಸೊ ಆ ಕಾರಣಕ್ಕಾಗಿ ಇದಕ್ಕೆ GI ಟ್ಯಾಗನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದನ್ನು ಟ್ರೆಡಿಷನಲಿ ಅಂದರೆ ಈವನ್ ಸಾಂಪ್ರದಾಯಿಕವಾಗಿ ಕೂಡ ಸೌತ್ ಏಷ್ಯನ್ ಹೌಸ್ ಹೋಲ್ಡ್ಸ್ ಫಾರ್ ಡೈಜೆಸ್ಟಿವ್ ಹೆಲ್ತ್ ಮತ್ತು ಓರಲ್ ಹೈಜೀನ್ ಅಂದರೆ ಜೀರ್ಣಕ್ರಿಯೆಯನ್ನು ಹೆಚ್ಚು ಮಾಡಲಿಕ್ಕೆ ಮತ್ತು ಬಾಯಿಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿಕ್ಕೆ ಈ ಒಂದು ಎಲೆಯನ್ನು ಹೆಚ್ಚಾಗಿ ನಮ್ಮ ದಕ್ಷಿಣ ಏಷ್ಯಾದ ಮನೆಗಳಲ್ಲಿ ಸಾಂಪ್ರದಾಯಿಕವಾಗಿ ಬಳಕೆ ಮಾಡ್ತಕ್ಕಂಥ ಒಂದು ಎಲೆ ಆಗಿರುತ್ತೆ. ಸೊ ದಿಸ್ ರೆಕಗ್ನಿಷನ್ ಬ್ರಿಂಗ್ಸ್ ತಮಿಳುನಾಡುಸ್ ಟೋಟಲ್ GI ಟ್ಯಾಗ್ ಪ್ರಾಡಕ್ಟ್ಸ್ ಇಂಟು 70 ಅಂದರೆ ಈ ಒಂದು ಪ್ರಾಡಕ್ಟ್ ಅನ್ನು ಸೇರಿಸುವುದರಿಂದ ತಮಿಳುನಾಡಿನಲ್ಲಿ ಆಸ್ ಆನ್ ಡೇಟ್ 70 ಪ್ರಾಡಕ್ಟ್ಸ್ಗಳಿಗೆ GI ಟ್ಯಾಗ್ ಅನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಾಟ್ ಆರ್ ದಿ ಬೆನಿಫಿಟ್ಸ್ ಅಂದರೆ ಈ ಒಂದು ಬೀಟಲ್ ಲೀಫ್ನ ಒಂದು ಬೆನಿಫಿಟ್ಸ್ ಅಥವಾ ಆರೋಗ್ಯದ ಮೇಲೆ ಇರ್ತಕ್ಕಂಥ ಪ್ರಯೋಜನಗಳೇನು ಅಂತ ನಾವಿಲ್ಲಿ ನೋಡೋದಾದ್ರೆ ಇಟ್ ಏಡ್ಸ್ ಡೈಜೆಷನ್ ಬೈ ಸ್ಟಿಮ್ಯುಲೇಟಿಂಗ್ ಡೈಜೆಸ್ಟಿವ್ ಎನ್ಸೈಮ್ಸ್ ಅಂದರೆ ಈ ಒಂದು ನಮ್ಮ ಜೀರ್ಣಕಾರಿ ಕಿಣ್ವಕಗಳನ್ನು ಅದು ಸಕ್ರಿಯಗೊಳಿಸುವ ಮುಖಾಂತರ ಜೀರ್ಣಕ್ರಿಯೆ ಪ್ರಕ್ರಿಯೆಯನ್ನು ಉತ್ತಮಗೊಳಿಸ್ತಕ್ಕಂಥ ಒಂದು ಪ್ರಾಪರ್ಟೀಸ್ ಅನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಇಟ್ ರೆಡ್ಯೂಸಸ್ ಬ್ಲಾಟಿಂಗ್ ಅಂಡ್ ಗ್ಯಾಸ್ ಅಂದರೆ ಈ ಒಂದು ಜಠರದ ಉಬ್ಬಸ ಮತ್ತೆ ಗ್ಯಾಸ್ಟ್ರಿಕ್ ಫಾರ್ಮೇಷನ್ ಏನಿರುತ್ತೆ ಸೊ ಅದನ್ನು ಕೂಡ ಕಡಿಮೆ ಮಾಡ್ತಕ್ಕಂಥ ಒಂದು ಕೆಪಾಸಿಟಿಯನ್ನು ನಾವು ವೀಳ್ಯದ ಎಲೆಗೆ ಇರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಅದರ ಜೊತೆಗೆ ಇಟ್ ಆಲ್ಸೋ ಸಪೋರ್ಟ್ಸ್ ಓರಲ್ ಹೆಲ್ತ್ ಅಂಡ್ ಫೈಟಿಂಗ್ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ ಅಂದರೆ ನಮ್ಮ ಬಾಯಿಯಲ್ಲಿ ಇರಬಹುದಾಗಿರ್ತಕ್ಕಂಥ ಅಪಾಯಕಾರಿ ಬ್ಯಾಕ್ಟೀರಿಯಾವನ್ನು ಅದು ತೊಡೆದು ಹಾಕುತ್ತೆ. ಅದ್ರ ಜೊತೆಗೆ ಬಾಯಿಯನ್ನು ಮತ್ತೆ ಒಸಡುಗಳನ್ನು ಸ್ವಚ್ಛವಾಗಿಡ್ಲಿಕ್ಕೆ ಸೊ ಇದು ಕಾಂಟ್ರಿಬ್ಯೂಟ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಇದರಲ್ಲಿ ರಿಚ್ ಆಂಟಿ ಆಕ್ಸಿಡೆಂಟ್ಸ್ ಅನ್ನು ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ಆಕ್ಸಿಡೇಟಿವ್ ಸ್ಟ್ರೆಸ್ ಏನಿರುತ್ತೆ ಅಂದರೆ ನಮ್ಗೆ ಆಗ್ತಕ್ಕಂಥ ಒತ್ತಡ ಏನಿರುತ್ತೆ ಸೊ ಅದನ್ನೂ ಕೂಡ ಕಡಿಮೆ ಮಾಡ್ತಕ್ಕಂಥ ಒಂದು ಕೆಪಾಸಿಟಿಯನ್ನು ಈ ಒಂದು ವೀಳ್ಯದೆಲೆಗೆ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ಜಿಯೋಗ್ರಾಫಿಕಲ್ ಇಂಡಿಕೇಟರ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಸೊ ಇದು ಇಟ್ ಇಸ್ ಅ ಫಾರ್ಮ್ ಆಫ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಪ್ರೊಟೆಕ್ಷನ್ ಅಂತ ಹೇಳ್ತೇವೆ. ಅದರ ಅರ್ಥ ಏನು ಅಂದರೆ ಒಂದು ಭೌಗೋಳಿಕ ಪ್ರದೇಶದಲ್ಲಿಯೇ ಬೆಳೆಯುವ ಅಥವಾ ಉತ್ಪಾದನೆ ಮಾಡುವ ಕಾರಣದಿಂದ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಸೊ ಆ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನು ಗುರುತಿಸಿ ಅಲ್ಲಿರ್ತಕ್ಕಂಥ ಜನರಿಗೆ ಸ್ವಲ್ಪ ಹೆಚ್ಚಿನ ಕಮರ್ಷಿಯಲ್ ಅಡ್ವಾಂಟೇಜ್ ಅನ್ನು ನೀಡುವ ಒಂದು ಕಾನ್ಸೆಪ್ಟ್ ಅನ್ನ ನಾವು ಭೌಗೋಳಿಕ ಸೂಚಕ ಅಥವಾ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಅಂತ ಹೇಳ್ತೇವೆ. ಸೊ ಈ ಒಂದು ಇಂಡಿಕೇಶನ್ ಏನಿರುತ್ತೆ ಇಟ್ ಇಸ್ ಓನ್ಲಿ ಆಥರೈಸ್ಡ್ ಪ್ರೊಡ್ಯೂಸರ್ ಫ್ರಮ್ ಅ ಡೆಸಿಗ್ನೇಟೆಡ್ ರೀಜನ್ ಕ್ಯಾನ್ ಯೂಸ್ ದ ನೇಮ್ ಅಂದರೆ ಈ ಒಂದು ಏನ್ ನೇಮ್ ಅನ್ನ ಕೊಟ್ಟಿರ್ತಾರೆ ಇವಾಗ ಕುಂಭಕೋಣಂ ವಿಟ್ರಿವಲಯ ಅಂತ ನಾವೇನು ಹೇಳ್ತೇವೆ ಆ ಒಂದು ಹೆಸರೇನಿರುತ್ತೆ ಯಾವ ಭಾಗದ ಜನರಿಗೆ ಆ ಹೆಸರನ್ನ ಕೊಟ್ಟಿರ್ತಾರೆ ಅವರು ಮಾತ್ರ ಅದನ್ನ ಮಾರಾಟ ಮಾಡುವಾಗ ಬಳಕೆ ಮಾಡ್ಕೊಳ್ಬೋದಾಗಿರುತ್ತೆ. ಸೊ ಬೇರೆ ಯಾರೋ ಫಾರ್ ಎಕ್ಸಾಂಪಲ್ ನಾವು ಕರ್ನಾಟಕದಲ್ಲಿ ಅಥವಾ ಬೇರೆ ಯಾವುದೋ ಒಂದು ರಾಜ್ಯದಲ್ಲಿ ವೀಳ್ಯದೆಲೆಯನ್ನ ಮಾರಾಟ ಮಾಡಿದಾಗ ಈ ಹೆಸರಿನಲ್ಲಿ ಮಾರಾಟ ಮಾಡ್ತಕ್ಕಂಥ ಅವಕಾಶ ಇರೋದಿಲ್ಲ. ಆ ರೀತಿಯಾಗಿ ಎಕ್ಸ್ಕ್ಲೂಸಿವ್ ರೈಟ್ಸ್ ಅನ್ನ ಈ ಒಂದು ಕಾನ್ಸೆಪ್ಟ್ ನ ಆಧಾರದ ಮೇಲೆ ನೀಡಲಾಗುತ್ತೆ. ಅಂಡ್ ಇಟ್ ಪ್ರೊಟೆಕ್ಟ್ಸ್ ಟ್ರೆಡಿಷನಲ್ ನಾಲೆಜ್ ಅಂಡ್ ಕಲ್ಚರಲ್ ಹೆರಿಟೇಜ್ ಅಂದರೆ ಸಾಂಪ್ರದಾಯಿಕ ಜ್ಞಾನ ಆಗಿರ್ಬೋದು ಸಾಂಸ್ಕೃತಿಕ ಪರಂಪರೆ ಆಗಿರ್ಬೋದು ಅದನ್ನು ರಕ್ಷಣೆ ಮಾಡಲಾಗುತ್ತೆ. ಅಂಡ್ GI ಟ್ಯಾಗ್ಸ್ ಆರ್ ಗವರ್ನ್ಡ್ ಬೈ ಜಿಯೋಗ್ರಾಫಿಕಲ್ ಇಂಡಿಕೇಶನ್ಸ್ ಆಫ್ ಗೂಡ್ಸ್ ಆಕ್ಟ್ 1999 ಅಂದರೆ GI ಟ್ಯಾಗ್ ಅನ್ನು ಕೊಡ್ತಕ್ಕಂಥ ಒಂದು ಕಾಯ್ದೆ. ಯಾವ ಕಾಯ್ದೆಯ ಅಡಿಯಲ್ಲಿ ಈ ಭೌಗೋಳಿಕ ಸೂಚಕ ಮಾನ್ಯತೆಯನ್ನು ನೀಡಲಾಗುತ್ತೆ ಅಂದರೆ ಸೊ ಭೌಗೋಳಿಕ ಸೂಚನೆಗಳು ಕಾಯ್ದೆ 1999 ಅಡಿಯಲ್ಲಿ ಇದನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಯಾವ ರೀತಿಯ ಪ್ರಾಡಕ್ಟ್ಸ್ಗಳಿಗೆ GI ಟ್ಯಾಗ್ ಅನ್ನು ಕೊಡ್ತಾರೆ ಅಂತ ನಾವು ನೋಡೋದಾದ್ರೆ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಕೃಷಿ ಉತ್ಪನ್ನಗಳು ಫಾರ್ ಎಕ್ಸಾಂಪಲ್ ಡಾರ್ಜಿಲಿಂಗ್ ಟೀ ಆಗಿರ್ಬೋದು ಮತ್ತೆ ಆಲ್ಫೋನ್ಸೋ ಮ್ಯಾಂಗೋ ಆಗಿರ್ಬೋದು. ಐ ಆಮ್ ಜಸ್ಟ್ ಗಿವಿಂಗ್ 1 or 2 ಎಕ್ಸಾಂಪಲ್ಸ್. ಸೊ ಕೃಷಿ ಉತ್ಪನ್ನಗಳಿಗೂ ಕೂಡ GI ಟ್ಯಾಗ್ ಅನ್ನು ಕೊಡ್ತಕ್ಕಂಥದ್ದು ಒಂದು ಪದ್ಧತಿ ಆಗಿರುತ್ತೆ. ಅದಾದ್ಮೇಲೆ ಹ್ಯಾಂಡಿಕ್ರಾಫ್ಟ್ಸ್ ಕರಕುಶಲ ವಸ್ತುಗಳು ಎಕ್ಸಾಂಪಲ್ ಮೈಸೂರು ಸಿಲ್ಕ್ ಆಗಿರ್ಬೋದು ಚನ್ನಪಟ್ಟಣದ ಆಟಿಕೆಗಳು ಅಥವಾ ಟಾಯ್ಸ್ ಆಗಿರ್ಬೋದು. ಸೊ ಇವೆಲ್ಲ ಕರಕುಶಲ ವಸ್ತುಗಳಾಗಿರುತ್ತೆ. ಸೊ ಈ ರೀತಿಯ ವಸ್ತುಗಳಿಗೂ ಕೂಡ GI ಟ್ಯಾಗ್ ಅನ್ನು ನೀಡಲಾಗುತ್ತೆ. ಅದಾದ್ಮೇಲೆ ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸ್ ಅಂದ್ರೆ ತಯಾರಿಸಿದ ಅಥವಾ ಉತ್ಪಾದಿಸಿದ ಸರಕುಗಳಿಗೂ ಕೂಡ GI ಟ್ಯಾಗ್ ಅನ್ನು ನೀಡಲಾಗುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂದ್ರೆ ನಮ್ಮ ಮೈಸೂರು ಸ್ಯಾಂಡಲ್ ಸೋಪ್ಗೂ ಕೂಡ GI ಟ್ಯಾಗ್ ಅನ್ನು ನೀಡಲಾಗಿರುತ್ತೆ. ಫುಡ್ ಐಟಮ್ಸ್ ಅಂದ್ರೆ ಆಹಾರದ ಪದಾರ್ಥಗಳಿಗೆ ಫಾರ್ ಎಕ್ಸಾಂಪಲ್ ಬಿಕನೇರಿ ಭುಜಿಯಾ ಮತ್ತೆ ತಿರುಪತಿ ಲಡ್ಡು. ಸೊ ಈ ರೀತಿಯ ಆಹಾರ ಪದಾರ್ಥಗಳಿಗೂ ಕೂಡ ಸೊ GI ಟ್ಯಾಗ್ ಅನ್ನು ಕೊಡ್ತಕ್ಕಂಥದ್ದು ಒಂದು ಪದ್ಧತಿ ಆಗಿರುತ್ತೆ. ಸೊ ಇಂಡಿಯಾಸ್ ಫಸ್ಟ್ GI ಟ್ಯಾಗ್ ಅಂದ್ರೆ ನಮ್ಮ ಭಾರತ ದೇಶ
ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಯಾವ ಉತ್ಪನ್ನಕ್ಕೆ GI ಟ್ಯಾಗ್ ಅನ್ನು ಕೊಡಲಾಗಿರುತ್ತೆ ಅಂದ್ರೆ ಡಾರ್ಜಿಲಿಂಗ್ ಟೀಗೆ GI ಟ್ಯಾಗ್ ಅನ್ನು ನೀಡಲಾಗಿರುತ್ತೆ. ಸೊ ದಿಸ್ ಇಸ್ ಇನ್ ದ ಇಯರ್ 2004 ಮತ್ತೆ 5 ನಲ್ಲಿ ಡಾರ್ಜಿಲಿಂಗ್ ಚಹಾಗೆ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ GI ಟ್ಯಾಗ್ ಅನ್ನು ಪಡೆದುಕೊಂಡಿರ್ತಕ್ಕಂಥ ಒಂದು ಉತ್ಪನ್ನವಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು an exercise. ಇದನ್ನು ನಾವು ಇಂಡಿಯಾ ಮಂಗೋಲಿಯನ್ ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್, ನಮ್ಮ ಮತ್ತು ಮಂಗೋಲಿಯಾ ನಡುವೆ ನಡೀತಕ್ಕಂಥ ಜಂಟಿ ಮಿಲಿಟರಿ ಅಭ್ಯಾಸ. ಸೊ ಈ ಒಂದು ಅಭ್ಯಾಸವನ್ನು ನಾವು ನೊಮ್ಯಾಡಿಕ್ ಎಲಿಫ್ಯಾಂಟ್ ಅಂತ ಹೇಳ್ತೇವೆ. ಸೊ ಈ ಒಂದು ನೊಮ್ಯಾಡಿಕ್ ಎಲಿಫ್ಯಾಂಟ್ 2025 ಅಂತಕ್ಕಂಥದ್ದು ನಮ್ಮ ಭಾರತ ದೇಶ ಮತ್ತೆ ಮಂಗೋಲಿಯಾ ನಡುವೆ ನಡೆಯುತ್ತೆ. ಸೊ ಇದು ಈ ವರ್ಷ ಮಂಗೋಲಿಯಾದ ಉಲಾನ್ ಬಾತರ್ ನಲ್ಲಿ ನಡೀತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಅಭ್ಯಾಸ ಏನಿದೆ, ಇಟ್ ಎನ್ಹಾನ್ಸಸ್ ಇಂಟರ್ ಆಪರಬಿಲಿಟಿ, ಅಂದ್ರೆ ರಾಷ್ಟ್ರಗಳ ನಡುವೆ ಒಂದು ಪರಸ್ಪರ ಕಾರ್ಯ ಸಾಧ್ಯತೆಯನ್ನ ಹೆಚ್ಚು ಮಾಡತಕ್ಕಂಥ ಒಂದು ಅಭ್ಯಾಸವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇಟ್ ಫೋಕಸಸ್ ಆನ್ ಸೆಮಿ ಕನ್ವೆನ್ಷನಲ್ ಆಪರೇಷನ್ಸ್ ಇನ್ ಸೆಮಿ ಅರ್ಬನ್ ಅಂಡ್ ಮೌಂಟೇನಸ್ ಟೆರೆನ್ಸ್, ಅಂದ್ರೆ ನಗರ ಮತ್ತು ಪರ್ವತ ಪ್ರದೇಶಗಳಲ್ಲಿ ಅರೆ ಸಾಂಪ್ರದಾಯಿಕ ಕಾರ್ಯಾಚರಣೆಗಳನ್ನ ಸೊ ಅದರ ಮೇಲೆ ಕೇಂದ್ರೀಕರಿಸತಕ್ಕಂಥ ಒಂದು ಅಭ್ಯಾಸವಾಗಿ ನಾವು ನೋಡಬಹುದಾಗಿರುತ್ತೆ. ಇಟ್ ಸ್ಟ್ರೆಂಥನ್ಸ್ ಮಿಲಿಟರಿ ಕೋಆಪರೇಷನ್ ಅಂಡ್ ಜಾಯಿಂಟ್ ಆಪರೇಷನ್ ಕೇಪಬಿಲಿಟೀಸ್, ಅಂದ್ರೆ ಮಿಲಿಟರಿ ಸಹಕಾರವನ್ನ ಹೆಚ್ಚು ಮಾಡುತ್ತೆ, ಜಂಟಿ ಕಾರ್ಯಾಚರಣೆಯ ಕಾರ್ಯಸಾಧ್ಯತೆಗಳನ್ನ ಹೆಚ್ಚು ಮಾಡತಕ್ಕಂಥ ಒಂದು ಅಭ್ಯಾಸವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಈ ನೊಮ್ಯಾಡಿಕ್ ಎಲಿಫ್ಯಾಂಟ್ ಅಂತಕ್ಕಂಥದ್ದು ಆನ್ಯುವಲ್ ಇವೆಂಟ್, ಅಂದ್ರೆ ವಾರ್ಷಿಕವಾಗಿ ನಡೀತಕ್ಕಂಥ ಒಂದು ಅಭ್ಯಾಸವಾಗಿರುತ್ತೆ. ಸೊ ಇದು ಕೇವಲ ಭಾರತ ಮತ್ತು ಮಂಗೋಲಿಯಾ ಈ ಎರಡು ರಾಷ್ಟ್ರಗಳ ನಡುವೆ ನಡೀತಕ್ಕಂಥ ಒಂದು ಅಭ್ಯಾಸವಾಗಿರುತ್ತೆ. ಸೊ ಇದಕ್ಕಿಂತ ಮುಂಚೆ 16th ಎಡಿಷನ್ ನಮ್ಮ ಭಾರತ ದೇಶದ ಉಮ್ರಾಯ್ನಲ್ಲಿ ನಡೆದಿರುತ್ತೆ, ಅಂದ್ರೆ ಮೇಘಾಲಯದಲ್ಲಿ ಬರ್ತಕ್ಕಂಥ ಉಮ್ರಾಯ್ನಲ್ಲಿ 2024ರಲ್ಲಿ ಈ ಒಂದು ಅಭ್ಯಾಸವನ್ನ ಕಂಡಕ್ಟ್ ಮಾಡಲಾಗಿರುತ್ತೆ. ಸೊ ಇಲ್ಲಿಗೆ 1 ಮತ್ತು 2ನೇ ತಾರೀಕಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 878. So you can just pause the video here. So this is question number 1 and this is question number 2. ಸೊ ಎರಡು ಪ್ರಶ್ನೆಗಳಿಗೆ ನೀವು ಕಮೆಂಟ್ಸ್ ಅಲ್ಲಿ ಉತ್ತರವನ್ನು ನೀಡಬಹುದಾಗಿರುತ್ತೆ. ಸೊ ಮತ್ತೊಮ್ಮೆ ಮುಂದಿನ ಅಪ್ಡೇಟ್ಸ್ ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.